at the another way of solving simultaneous linear equations in two variables. ಇದನ್ನೇನಂತೇವೆ? ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು, ಎರಡು ಚರಾಕ್ಷರಗಳಲ್ಲಿರುವಂತ ಎರಡು ಚರಾಕ್ಷರಗಳ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು. So any example ತಗೊಂಡಿಲ್ಲ. For example, let's take very simple example first. X plus y ನಾ ಮೊದಲು ಹೇಳಿದ್ನಲ್ಲ, ರಾಮ ಮತ್ತು ಲಕ್ಷ್ಮಣನ ವಯಸ್ಸು ಕೂಡಿಸಿದ್ರೆ ಎಷ್ಟು ಆಕೈತೆ ಅಂತ ಹೇಳ್ತಲ್ಲ ಆ ತರ. So x plus y, let's say, is equal to 55, and let's say that x minus y is equal to 7. Okay, so I want to find out what are these x and y. ಈಗ ನಾ ಏನ್ ಮಾಡ್ತೇನೆ ನೋಡ್ರಿ, ಈ ಕೊಟ್ಟಿರುವ ಎರಡು ಸಮೀಕರಣಗಳನ್ನ ನಾನು ಕೂಡಿಸ್ಕೊತೀನಿ. ಅಂದ್ರೆ ಒಂದ್ ಯಾವ್ದೋ ಇದ್ರಾಗಿಂದು ಚರಾಕ್ಷರ ಹೋಗಿ ಬಿಡ್ಬೇಕು, ಆ ತರ ಒಂದ್ ಏನೋ ಕ್ರಿಯೆ ಮಾಡ್ಕೋತೀನಿ ನಾನು. ಹೆಂಗ್ ಹೋಗ್ಸೋದು ನೋಡ್ರಿ, ಈಗ ಹೆಂಗ್ ಹೋಗೋದು? ಸಮೀಕರಣಗಳಂದ್ರೆ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ ಏನಂತ, ಅದು ತಕಡಿಗತೆ ಐತಲ್ಲ. ಸೊ ಈ ಎಡಭಾಗ ಬಲಭಾಗ ಸಮ ಐತಿ, ಇಲ್ಲೂ ಎಡಭಾಗ ಬಲಭಾಗ ಸಮ ಐತಿ. ಈಗ ಎರಡು ತಕಡೆ ಅಂತಿಕೋರಿ, ಇಲ್ಲೊಂದ್ ತಕಡೆ ಐತಿ, ಇದೊಂದ್ ತಕಡೆ ಇದೆ, ಇದು ಸಮ ಐತಿ, ಇಲ್ಲಿ ಐತಿ, ಸಮ ಐತಿ. ಇಲ್ಲಿ ಇನ್ನೊಂದ್ ತಕಡೆ ಐತಿ, ಇಲ್ಲೇನೋ ಐತಿ, ಇದು ಸಮ ಐತಿ. ಅಫ್ಕೋರ್ಸ್ ಇದೇನಿರ್ಬೋದು, ಇದು 5 kg, ಇದು 5 kg ಇರ್ಬೋದು, ಇದು ಬರೀ 2 kg, ಇದು 2 kg ಇರ್ಬೋದು, ಏನಾರು ಇರ್ಬೋದು. ಬಟ್ ಸಮ ಐತಿ, ಇದು ಸಮ ಐತಿ, ಇದು ಸಮ ಐತಿ. ಇದು ನಮ್ದು ಇಕ್ವೇಶನ್ 1, ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2 ಇದು. ಈಗ ನಾನು ಸಪೋಸ್ ಈ ಎಡಭಾಗ ಐತಿ, ಲೆಫ್ಟ್ ಸೈಡ್ ರೈಟ್ ಸೈಡ್, ಲೆಫ್ಟ್ ಸೈಡ್ ರೈಟ್ ಸೈಡ್. ಸಪೋಸ್ ನಾ ಇದನ್ನ ಲೆಫ್ಟ್ ಸೈಡ್ ಅನ್ನ ಈ ಲೆಫ್ಟ್ ಸೈಡ್ ಸೇರಿಸ್ಕೊಂಡು ಇದನ್ನ ಪ್ಲಸ್ ಮಾಡಿದ್ನಿ. ಆಮೇಲೆ ಅಥವಾ ನಾ ಮೂರನೇದೊಂದು ಇನ್ನೊಂದು ಸೇರಿಸೋಕ್ಕಿಂತ ಇನ್ನೊಂದನ್ನ ತಕಡಿ ರೆಡಿ ಮಾಡ್ತೇನೆ. ಈ ತಕಡಿ ಹೆಂಗ್ ರೆಡಿ ಮಾಡ್ತೇನೆ ಅಂತಂದ್ರ, ಈ ತಕಡಿ ಹೆಂಗ್ ರೆಡಿ ಮಾಡ್ತೇನೆ ಅಂತಂದ್ರ, ಈ ತಕಡೆ ಈ ಲೆಫ್ಟ್ ಸೈಡ್ ಮತ್ತೆ ಈ ಲೆಫ್ಟ್ ಸೈಡ್ ಅಂದ್ರೆ ಇದು L1 R1 L2 R2. ಈ L1 ಪ್ಲಸ್ L2 R1 ಪ್ಲಸ್ R2 ಮಾಡ್ಕೋತೇನೆ. ಅಂದ್ರೆ ಇದನ್ನ ಮತ್ತೆ ಇದನ್ನ ಕೂಡಿಸಿ ಇಲ್ಲಿ ಹಾಕೋತೇನೆ, ಆಮೇಲೆ ಇದನ್ನ ಕೂಡಿಸಿ ಇಲ್ಲಿ ಹಾಕೋತೇನೆ. ಇವಾಗ ಈ ತಕಡಿ ಸಮ ಇರ್ತೈತೋ ಇನ್ನು ಇಲ್ಲೋ? ಇಲ್ಲಿ ಏನಿದ್ರು ಆಕತೋ ಇಲ್ಲೋ? ಇದು ಇಲ್ಲಿ ಏನ್ ಬೇಕಾದ್ರಿ 5 kg ಬದ್ಲಿ ಸೊ ದಟ್ಸ್ ವಾಟ್ ಐ ಡೂ ಹಿಯರ್. ನಾವ್ ಏನ್ ಮಾಡ್ತೀನಿ, ನಾನು ಈ ಸಮೀಕರಣಗಳನ್ನ ಕೂಡಿಸ್ಕೋತೇನೆ. ಕೂಡಿಸ್ಕೊಳ್ಳೋದಂದ್ರೆ ಏನ್ ಮಾಡ್ತೀನಿ, ಕೂಡಿಸ್ಕೊಳ್ಳೋದಂದ್ರೆ ಇದನ್ನ ಮಾಡ್ತೀನಿ. ಈಗ ಏನ್ ಮಾಡಿದ್ನಲ್ಲ ಹಿಂಗ, ಈ ತಕಡಿಯಿಂದ ಎಡಭಾಗಕ್ಕೆ ಎಡಭಾಗ ಕೂಡಿಸ್ತೀನಿ, ಬಲಭಾಗಕ್ಕೆ ಬಲಭಾಗ ಕೂಡಿಸ್ತೇನೆ, ರೈಟ್? ಸೊ ವಾಟ್ ಐ ವಿಲ್ ಡೂ ಹಿಯರ್, ಕೂಡಿಸ್ತೇನೆ. ಕೂಡಿಸೋದು ಹೆಂಗ್ ಕೂಡಿಸ್ತೇನೆ ನೋಡ್ರಿ, ಈಗ ಸಿಂಪಲ್ ಆಗಿ ಕೂಡಿಸ್ತೇನೆ. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾತು? 2x. ಪ್ಲಸ್ ವಯ ಮೈನಸ್ ವಯ ಏನಾತು? ಪ್ಲಸ್ ವೈ ಮೈನಸ್ ವೈ ಏನಾತು? ಸೊ 55 ಪ್ಲಸ್ 7 ಎಷ್ಟಾತು? 62. ನಂದು ಈ ಇದೇನೈತೆ ಮೂರನೇ ತಗಡೆ ಐತ್ಲ, ಹೆಂಗ್ ಸಿಕ್ತು ನೋಡಿ. 2x = 62 ಅನ್ನೋಂತ ತಗಡೆ ಸಿಕ್ತು. ಇದ್ರಾಗಿಂದ y ಏನಾಗ್ಬಿಟ್ಟೈತಿ? ಹೋಗಿಬಿಟ್ಟೈತಿ. ಇದಕ್ಕೆ ನಾವಂತೀವಿ ಎಲಿಮಿನೇಷನ್. ಎಲಿಮಿನೇಷನ್ ಅಂದ್ರೆ ತೆಗೆದು ಹಾಕೋದು, ವರ್ಜಿಸುವುದು. ಸೊ ಎಲಿಮಿನೇಷನ್ ಮೆಥಡ್, ದಿಸ್ ಇಸ್ ಕಾಲ್ಡ್ ದ ಎಲಿಮಿನೇಷನ್ ಮೆಥಡ್. ಏನ್ ಎಲಿಮಿನೇಟ್ ಮಾಡಿದ್ವಿ ನಾವಿಲ್ಲಿ? ಒಂದು ಚರಾಕ್ಷರವನ್ನ ಎಲಿಮಿನೇಷನ್ ಮೆಥಡ್. ಎದಕ್ಕಿದು? ಫಾರ್ ಸಾಲ್ವಿಂಗ್ ಸೈಮಲ್ಟೇನಿಯಸ್ ಅಂದ್ರೆ ಏಕಕಾಲಿಕ ಒಂದೇ ಟೈಮ್ಗೆ ಅವೆಲ್ಲ ಸ್ಯಾಟಿಸ್ಫೈ ಆಗ್ಬೇಕಲ್ಲ. ಸೈಮಲ್ಟೇನಿಯಸ್ ಲೀನಿಯರ್ equations in two variables. ಎರಡು ಚರಾಕ್ಷರಗಳಲ್ಲಿಯ
ಏಕಕಾಲಿಕ ಅಥವಾ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸ್ಲಿಕ್ಕೆ ವರ್ಜಿಸುವ ವಿಧಾನ. ಇದನ್ನು ಓದಿದಾಗ ಏನಪ್ಪಾ ಹೆದರಿಕೆ ಬಂದ್ಬಿಡ್ತದೆ, ಏನಪ್ಪಾ ಇಂತ ದೊಡ್ಡದು ಅಂತ, ಎಲಿಮಿನೇಷನ್ ಮೆಥಡ್ ಫಾರ್ ಸಾಲ್ವಿಂಗ್ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ. ಬಟ್ ಅರ್ಥ ಆಯ್ತದೆ, ತಿಳ್ಕೊಂಡ್ರೆ ಗೊತ್ತಾಗ್ತದೆ ಏನಿದು. ಸೊ 2x equal to 62 ಎಷ್ಟು ಚಂದ ಐತೆ ನೋಡ್ರಿ ಮೆಥಡ್, ಬಹಳ ಸಿಂಪಲ್ ಐತಿದ್ದು, ನನಗೆ ಬಹಳ ಲೈಕ್ ಆಗೈತಿ ಮೆಥಡ್. ಯೂಶುವಲಿ ದಿಸ್ ಇಸ್ ಸೊ x is equal to ಇನ್ನ y ತೆಗಿಯಾಕ ಏನ್ ಮಾಡೋದು ನಾವು, ಎನಿ ಒನ್ ಆಫ್ ದೀಸ್ ಇಕ್ವೇಶನ್ಸ್ ತಗೋರಿ, 1 ಅರೆ ತಗೋರಿ, 2 ಅರೆ ತಗೋರಿ, ಅದ್ರಾಗ ತುಂಬ್ರಿ. ಸೊ ಸಬ್ಸ್ಟಿಟ್ಯೂಟಿಂಗ್ x equal to 31 in equation, let's say ಯಾವುದು 1 ಒಳಗೆ equation substitute, what we get 31 plus y is equal to 55. Therefore y is equal to 55 minus 31. ಆ ಸಮದಾಗಿಂದ ಇದು ವಾಪಸ್ ಎಷ್ಟಾಯ್ತು, 24. So what we get, therefore last and finally x is equal to 31, y is equal to 24. ನೋಡ್ರಿ ಈಗ ಇವೆರಡು ಹೊಂತಾವ ಇಲ್ಲೋ, 31 plus 24 is equal to 55, 31 minus 24 is equal to 7. ಈಗ ಎಲಿಮಿನೇಷನ್ ಮೆಥಡ್ ಮೇಲೆ ಇನ್ನೊಂದು ಕೊಡ್ತೀನಿ ಮಾಡ್ರಿ, ಇದನ್ನ ಬರ್ಕೊಡ್ರಿ, ಇದನ್ನ ಪೂರಾ ಬರ್ಕೊಂಡ್ಬಿಡ್ರಿ. ಕ್ಯಾನ್ಸಲ್ ಮಾಡೋಂಗ್ ಮಾಡ್ಕೋಬೇಕ. ನೋಡೋಣ ಈಗ ಹೆಂಗ್ ಮಾಡ್ಕೊಳ್ಳೋದು, ಇನ್ನೊಂದ್ ಸ್ವಲ್ಪ ಟೆಕ್ನಿಕ್ಸ್ ಅದಾವ. ಏನೇನ್ ಮಾಡ್ಬೋದು ನೀವು, ಎರಡು ಕಡೆಗೆ ಸಮಾನ ಅಂಶಗಳಿದ್ರೆ ನೀವು ಸಮಾನ ಅಂಶಗಳನ್ನ ಕೂಡಿಸಬಹುದು, ಸಮಾನ ಅಂಶದಿಂದ ಗುಣಿಸಬಹುದು, ಸಮಾನ ಅಂಶದಿಂದ ಭಾಗಿಸಬಹುದು, ಎಲ್ಲ ಮಾಡ್ಬೋದಲ್ಲ. ಅದ್ರ ಕಾಂಬಿನೇಷನ್ಗಳು ಮಾಡ್ಬೋದು ನೀವು, ಸಮಾನ ಅಂಶಗಳಿಂದ ಗುಣಿಸಿ ಮತ್ತೊಂದು ತಕಡಿ ತಯಾರು ಮಾಡ್ಕೊಂಡು ಆ ತಕಡಿಯನ್ನು ಕೂಡಿಸ್ಕೋಬಹುದು, ಬಹಳ ಕೆಲಸ ಮಾಡ್ಬೋದು ನೀವು. ಇಲ್ಲ ಬ್ಯಾಚ್ 5 ದವರೆಗಿಲ್ಲ, ನಿಮಗೆ ಖಾಲಿ ಇದ್ರ ಕೊಡೋಂಗ್ ಅನ್ಸಿದ್ರೆ ಕೊಡ್ಬೋದು ಅಷ್ಟೇ, ಆಪ್ಷನಲ್. ನಿಮ್ಗೆ ಐತೆ ನಿಮ್ ಕ್ಲಾಸಸ್ ಅದ. ಸರಿ ಅಲ್ಲ, ಫಾರ್ ದಿ ಸಾಲ್ವಿಂಗ್ ಫಾರ್ ಸಾಲ್ವಿಂಗ್ ಸೈಮಲ್ಟೇನಿಯಸ್. ಸೈಮಲ್ಟೇನಿಯಸ್ ಶಬ್ದದೇನು ಅರ್ಥ? ಒಂದೇ ಕಾಲಕ್ಕೆ, ಏಕಕಾಲಕ್ಕೆ, ಅಟ್ ಎ ಟೈಮ್. ಇಲ್ಲಿ ಏನ್ ಅಟ್ ಎ ಟೈಮ್ ಐತಿ, 1ನೇ ಸಮೀಕರಣನು ಮತ್ತೆ 2ನೇ ಸಮೀಕರಣನು ಅಟ್ ಎ ಟೈಮ್ ಏನಾಗ್ಬೇಕು, ಅವು ಸ್ಯಾಟಿಸ್ಫೈ ಆಗ್ಬೇಕು, ಅಟ್ ಎ ಟೈಮ್ ಅವು ಸರಿ ಹೋಗ್ಬೇಕು. ಅಂತ ಬೆಲೆಗಳು ನಮ್ಗೆ ಎಕ್ಸ್ ಅಂದ್ರೆ ಎಕ್ಸ್ ಮತ್ತು y ನ ಒಂದೇ ಬೆಲೆಗೆ ಇವೆರಡು ಸಹಿತ ಸರಿ ಹೋಗ್ಬೇಕು. ಯಾರಾದ್ರೂ ವಿಚಾರ ಮಾಡಿದಿರಿ 3 ವೇರಿಯೇಬಲ್ ಇದ್ರಾಗ ಏನಾಗ್ತಿತ್ತು ಅಂತ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು 100. 3 ಇಕ್ವೇಷನ್ ಬೇಕಾ? ಅದೇನ್ ಗೊತ್ತಾತ್ ನಿಮಗ? ಹೇಳಿದ್ರ ನೀವು ಯೋಚನೆ ಮಾಡಿದ್ರ? ಮೂರ್ ಕೊಡ್ಲಿಲ್ಲ ಅಂದ್ರೆ ಅವಾಗ ಏನಾಗ್ತಿತ್ತು? ಸಪೋಸ್ ನಾನು ಮೂರ್ ಚರಾಕ್ಷರಗಳು ಇದ್ದಪ್ಪ, 2 ಕೊಟ್ಟಿನಿ ಅಂದ್ರೆ ಏನಾಗ್ತಿತ್ತು? ಬೆಲೆ ಕಂಡಿಡಿಕ ಆಗುಲತ್ತಿದ್ರಿ, ಬಹಳ ಬೆಲೆಗಳು ಬರ್ತಿತ್ತು. ಈಗ 2 ಚರಾಕ್ಷರಗಳು ಇದ್ಕೊಂಡು ನಾವು ಒಂದ ಸಮೀಕರಣ ಕೊಟ್ರೆ ಏನಾಗ್ತಿತ್ತು? ಬರೀ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 100 ಅಂತ ಕೊಟ್ರೆ ಏನಾಗ್ತಿತ್ತು? ಅಪರಿಮಿತ ಪರಿಹಾರಗಳು ಸೇಮ್ ವೇ ನಾನು 3 ಚರಾಕ್ಷರಗಳನ್ನ ಇಟ್ಕೊಂಡು ಬರೀ ಒಂದೇ ಸಮೀಕರಣ ಕೊಟ್ನಿ ಅಥವಾ 2 ಸಮೀಕರಣಗಳನ್ನ ಕೊಟ್ನಿ ಅಂತಂದ್ರ ಅದಕ್ಕ ಬಹಳಷ್ಟು ಪರಿಹಾರಗಳು ಸಿಗ್ತಾವ. ನಿಖರವಾಗಿ ಒಂದೇ ಪರಿಹಾರ ಸಿಗ್ಬೇಕು ಅಂತಂದ್ರ ನಾವು 3 ಸಮೀಕರಣಗಳನ್ನ ಕೊಡ್ಬೇಕು.
ಎಷ್ಟು ಚರಾಕ್ಷರಗೂ ಇರ್ತಾವಲ್ರಿ ಪ್ಲಸ್ ಅದು ರೀ ಆ ಟೈಮ್ ಕೊಡ್ಬೇಕು. ಹೌದು. ಹಂಗಾರ ಗ್ರಾಫಿಕಲ್ ಮೆಥಡ್ನಾಗ ಅದು ಹೆಂಗ್ ಕಾಣ್ಬೋದು? ಯಾರು ಯೋಚನೆ ಮಾಡಿದ್ದಾರೆ? ಈಗ x+y=55 ಒಂದು ಸ್ಟ್ರೇಟ್ ಲೈನ್ ಆಯ್ತು, x-y=7 ಇನ್ನೊಂದು ಸ್ಟ್ರೇಟ್ ಲೈನ್ ಆಯ್ತು. ಅವು ಎರಡು ಎಲ್ಲಿ ಕೂಡ್ತಾವಲ್ಲ ಅಲ್ಲಿ ನಮಗ ಅದರ ಪರಿಹಾರ ಸಿಕ್ತು. ಈಗ ನಾನು ಸಪೋಸ್ x+y+z=100 ಮಾಡಿದ್ನಿ, ಗ್ರಾಫಿಕಲಿ ಅದು ಹೆಂಗ್ ಕಾಣ್ಬೋದು? ಯಾರ್ ಬಿಂದುಗಳು ಕಾಣ್ತಿರ್ಬೋದು? x+y+z=100 ಮಾಡಿದ್ನಿ, ಮೂರ್ ಅದಾವ, ಇಲ್ಲಿ 3 ಚರಾಕ್ಷರಗಳದಾವ. ತ್ರಿಭುಜ ಬರ್ತೈತಿ ಇಲ್ರಿ, ಅದು ಸ್ಟ್ರೇಟ್ ಲೈನ್ ಬರೋದ್ಲಕ್ಕ ರೇಖೆಗಳು ಪರಸ್ಪರ ಛೇದಿಸ್ತಾವ. ಅಲ್ಲ, ಬರೀ ಒಂದ್ ಸಮೀಕರಣ ತಗೋರಿ, ಹೆಂಗ್ ಕಾಣ್ತದ ನೋಡೋಣ ಮೊದಲು. x+y+z=100. ಇದು ಮೊದಲು x+y=100 ಇದ್ರ ಒಂದು ಸ್ಟ್ರೇಟ್ ಲೈನ್ ಕಾಣ್ತೈತಿ. ಈಗ ನಾನು ಮೂರದ್ದು ಮಾಡಿನಿ, x+y+z=100 ಮಾಡಿದ್ನಿ. ಅದು ಸ್ಟ್ರೇಟ್ ಲೈನ್ ಕಾಣ್ತೈತಿ. ಸ್ಟ್ರೇಟ್ ಲೈನ್ ಕಾಣ್ತೈತಿ. ಸ್ಟ್ರೇಟ್ ಲೈನ್ ಎಂತ ಸ್ಟ್ರೇಟ್ ಲೈನ್? ಸ್ವಲ್ಪ ಸಮೀಪದ್ರಿ, ಸ್ಟ್ರೇಟ್ ಲೈನ್ ಅಲ್ಲ ಅದು. ವಕ್ರರೇಖೆ ಇನ್ ಬರ್ಕೊಂಡ್ರಿ ಅಂತ ಹೇಳ್ತೇನೆ, ಬಾಳ ಮಜಾ ಆಯ್ತು. ಇಲ್ಲ ನೋಡಿ, ಸ್ಟ್ರೇಟ್ ಲೈನ್ 100 ಇರ್ಬೋದ್ರಿ. ಇದು ಎಕ್ಸ್, ಇದು y ಐತಿ, ಹೌದಲ್ಲ? ಈಗ ನಾನು ಒಂದು ಸಿಂಪಲ್ ತಗೋತೀನಿ, ಏನಂತ, x+y=10. ಇದು ನಮ್ಗೆ 0 ಇದ್ದಾಗ ಇದು ಎಷ್ಟಿರ್ತೈತಿ? 10 ಇರ್ತೈತಿ. ಈ ಲೈನ್ ಇರ್ತೈತಿ. ಇದು 10 ಇದ್ದಾಗ ಇದು 0 ಇರ್ತೈತಿ, ಹೌದಲ್ಲ? ಅಂದ್ರೆ ಇದು ಹೆಂಗ್ ಬರ್ತೈತಿ? ಈ ಎಲ್ಲಾ ಬಿಂದುಗಳು ಅಂದ್ರೆ ಇದು 1 ಇದ್ದಾಗ 9 ಇರ್ತೈತಿ, 2 ಇದ್ದಾಗ 8 ಇರ್ತೈತಿ, ಹಿಂಗ 5 ಇದ್ದಾಗ 5 ಇರ್ತೈತಿ, ಹಿಂಗೆಲ್ಲ ಹಿಂಗ್ ಬರ್ಕೋಂತ ಹೋಗ್ತೈತಿ. ಈ ಸ್ಟ್ರೇಟ್ ಲೈನ್ ಹಿಂಗ್ ಬರ್ತೈತಿ, ಹೌದಲ್ಲ? ಸ್ಟ್ರೇಟ್ ಲೈನ್. ಈಗ ಸಪೋಸ್ ನಾನು x+y+z=10 ಮಾಡಿದ್ನಿ ಅಂತ ತಿಳ್ಕೊಳ್ಳಿ. z ಎಲ್ಲಿ ಐತಿ? z ಅದು x ಯಾವ್ದೇ ಬೆಲೆಗೂ z ಯಾವ್ದೇ ಬೆಲೆಗೂ z ಏನ್ ಬೇಕಾದಾಗ್ಬೋದು ನೋಡ್ರಿ. ಈಗ x1 ಇಟ್ಕೊಂಡು ನಾನು x1 ಇಟ್ಕೊಂಡು y1 ಇಟ್ಕೊಂಡು z ನಾನು ಏನ್ ಬೇಕಾದ್ ಮಾಡ್ಬೋದು. 2 ಮಾಡ್ಕೋಬಹುದಾಗಿತ್ತು, 1,1,1,3 ಮಾಡ್ಕೋಬಹುದಾಗಿತ್ತು, 1,1,4 ಮಾಡ್ಕೋಬೇಕಾಗಿತ್ತು. ಸೊ ಇವಿಲ್ಲಿ ಪಾಯಿಂಟ್ಗಳಿವು. ಇಲ್ಲಿ 3 ಆಯಾಮಗಳು ಅದಾವ ಇದಕ್ಕೆ. ಒಂದು x ಅಕ್ಷದ ಗುಂಟ, ಒಂದು y ಅಕ್ಷದ ಗುಂಟ, ಇನ್ನೊಂದು z ಅಕ್ಷದ ಗುಂಟ ಐತಿ. z ಅನ್ನು ಹೆಂಗ್ ಬೇಕಾದಂಗ್ ಬೆಲೆ ತಗೋಬಹುದು. ಪ್ರತಿ x ಮತ್ತು y ಗಳಿಗೆ z ಎಷ್ಟು ಬೇಕಾದಷ್ಟು ಬೆಲೆ ತಗೋಬಹುದು. ಅಂದ್ಮೇಲೆ ಇವೆರಡಕ್ಕೂ ಲಂಬವಾಗಿರ್ಬೇಕು. ಅದು ಈ ಎರಡಕ್ಕೂ ಲಂಬವಾಗಿರೋದ್ರೆ ಹೆಂಗ್ ಆಕತಿದು? ಹಾಳಿ ಒಳಗಿಂದ ಹೋಗ್ತೈತಿ ನೋಡ್ರಿ. ಹಾಳಿ ಒಳಗಿಂದ z ಅಕ್ಷ ಹೆಂಗ್ ಹೋಗ್ತೈತಿ? 3ನೇ ಆಯಾಮ ಬಂತೀಗ ಇದಕ್ಕೆ. 3 ಡೈಮೆನ್ಷನಲ್ ಯೋಚನೆ ಮಾಡ್ಬೇಕೀಗ ನೀವು. ಈಗ ಏನಾಕೈತಿ ನೋಡೋಣ. ಈಗ ಈ 3 ಡೈಮೆನ್ಷನಲ್ z ಕಾಣಕತ್ತಲ್ಲ, ಇದು z. ಇದು ಒಳಗಡೆ ಹೋದ್ರ ಲೆಟ್ ಅಸ್ ಸೇ ಇಟ್ ಇಸ್ ಮೈನಸ್, ಹೊರಗಡೆ ಬಂದ್ರ, ಹಾಳಿಂದ ಹೊರಗಡೆ ಬಂದ್ರ ಪ್ಲಸ್ ಐತಿ ಅಂತ ತಿಳ್ಕೊಂಡಿ. ಹಿಂಗ ಈಗ x y z ನೋಡ್ರಿ, ಈಗ ಏನಾಗ್ತೈತಿ ನೋಡ್ರಿ. ಈಗ x+y+z=10 ಐತಿ. ಅಂದ್ರ ಈ ಮೂರು ತರದ್ದು ಮೊತ್ತ 10 ಆಗಿರ್ಬೇಕು. ಅವಾಗ ಏನಾಗ್ತೈತಿ ನೋಡ್ರಿ, x ಮತ್ತು x ಇದ್ದು ಸಪೋಸ್ 4 ಐತಿ, y ಇದ್ದನು 4 ಐತಿ ಅಂತ ತಿಳ್ಕೊಳ್ಳಿ. 4 4. ಈಗ z ಎಷ್ಟಿರ್ಬೇಕು ಹಂಗಿದ್ರೆ? 2. ಸೊ ಈ 4 4 ಮತ್ತು z ಅಂದ್ರೆ ಈ ಕಡೆ 4 ಈ ಕಡೆ 4, ಹಿಂಗ ಈ ಕಡೆ ಬಲಕ್ಕೆ 4 ಇರ್ಬೇಕು, ಮ್ಯಾಲ್ 4 ಇರ್ಬೇಕು. ಆಮೇಲೆ z ಎಷ್ಟಿರ್ಬೇಕು? 2 ಇರ್ಬೇಕು, ಹೌದಲ್ಲ? ಇದು ಹಿಂಗಿದ್ರೆ ಇದೊಂದು ಪಾಯಿಂಟ್ ಏನ್ ಇರ್ತೈತಿ? ಇದು x+y+z=10. ಇದು ಏನಿರ್ತೈತಿ? ಇದು 4 ಇರ್ಬೇಕು, ಈ ಕಡೆ 4 ಇರ್ಬೇಕು, ಹಿಂಗ್ 2 ಇರ್ಬೇಕು. ಅಂದ್ರೆ ನಿಮ್ಗೆ ಏನ್ ಸಿಗಾಕತ್ತಿ? ನಿಮ್ಗೆ ಏನ್ ಸಿಗಾಕತ್ತಂದ್ರ ಇಲ್ಲೊಂದು ಹಿಂಗಿಂಗ 4 ಇರ್ಬೇಕು, ಹಿಂಗಿಂಗ 4 ಇರ್ಬೇಕು. ಸೊ x+y+x=4, y=4 ಕೊಟ್ಟನೆ ಅಂತಂದ್ರ ಈ ಸಮೀಕರಣದೊಳಗ x=4 y=4 ಕೊಟ್ಟನೆ ಅಂತಂದ್ರ
Z equal to ಏನಾಕೈತಿ? ಎರಡ್ರಿ. 2 ನಾಲ್ಕು ಎರಡ್ ಹಾಕಿತ್ರಿ. ಹಾ, ಸೊ 4 4 ಮತ್ತ 2 ಅಂದ್ರೆ ಮುಂದ್ ಈ ಕಡೆ ಈ ಕಡೆ 4 ಈ ಕಡೆ 4 ಇಲ್ಲಿ ಮುಂದೆ 2 ಬಂದಿರ್ತೈತಿ. ಅಂದ್ರ ಇಲ್ಲೆಲ್ಲೋ ಗಾಳ್ಯಾಗ ಒಂದು ಪಾಯಿಂಟ್ ಬರ್ತೈತಿ ನೋಡ್ರಿ, ಕಾಣಿಸಾಕ್ತೈತಿ ನಿಮ್ಗೆ? ಹಿಂಗಿನ 4 ಇರ್ಬೇಕು, ಹಿಂಗಿನ 4 ಇರ್ಬೇಕು, ಮುಂದ್ ಇರ್ಬೇಕು, ಮುಂದ್ 2 ಇರ್ಬೇಕು. ಇಲ್ಲಿ ಗಾಳ್ಯಾಗ ಎಲ್ಲಿ ಪಾಯಿಂಟ್ ಬರ್ತೈತಿ ಅದು? ಎಕ್ಸ್ ಈಕ್ವಲ್ ಈ ಕಡೆ 4 ಹಿಂಗ್ ಮುಂದ್ 2 ಅಂದ್ರೆ ಎಲ್ಲಿ ಬರ್ತೈತಿ ಅದು ಪಾಯಿಂಟ್? ಇಲ್ಲಿ ಬರ್ತೈತಿ. ನಿಮ್ ಅಂದ್ರೆ ಇದಕ್ಕೆ ಗೆರಿ ಮೇಲೆ ಇಲ್ಲ, ಇದು ಗೆರಿ ಮೇಲೆ ಇಲ್ಲ, ಇದು ಗಾಳ್ಯಾಗ ಐತಿದು. ಕಾಣಕ್ತೈತಿ? ಮುಂದೈತಿದು ಪ್ಲೇನ್. ಈ XY ಪ್ಲೇನ್ ಐತ್ಲ, ಇದು XY ಪ್ಲೇನ್ ಐತ್ಲ, ಇದು ಈ XY ಪ್ಲೇನ್ ಗಿಂತ ಎದ್ದು ಮುಂದೆ ಬಂದೈತಿದು ಈ ಪಾಯಿಂಟ್. ಇದು ಕಾಣಿಸ ಇಲ್ಲ, ನಂಗೆ ತೆಗಿಯಕ್ ಬರಂಗಿಲ್ಲ, ಅದನ್ನ ಹಿಂಗ್ ತಿರುಗಿಸಿರ ಗೊತ್ತಾಕೈತಿ. ಅರ್ಥ ಆಗತೈತಿ? Yes sir. Right. So ಈಗ x equal to y equal to 4 ಇದ್ದಾಗ, ಇನ್ನು x equal to 3 y equal to 3 ಇದ್ದಾಗ z equal to ಹಿಂಗೊಂದ್ ಬರ್ತೈತಿ. ಹಿಂಗ ಇವೆಲ್ಲಾ ಪಾಯಿಂಟ್ ಗಳ ಕಲೆಕ್ಷನ್ ನೀವು ನೋಡ್ಕೊಂಡ್ರ ಅಂತಂದ್ರ, ಇವೆಲ್ಲಾ ಪಾಯಿಂಟ್ ಗಳ ಕಲೆಕ್ಷನ್ ನೋಡ್ರ x plus y plus z equal to 10 ಏನೈತ್ಲ, ಇದ್ ನಿಮ್ಗ ನೀವು ಸ್ಟ್ರೇಟ್ ಲೈನ್ ಅನ್ನಾಗ್ತಿದ್ರಲ್ಲ, ಇಲ್ಲಿ ಸ್ಟ್ರೇಟ್ ಲೈನ್ ಸಿಗಂಗಿಲ್ಲ. 3D ಒಳಗಿನ ಒಂದು ಸ್ಟ್ರೇಟ್ ಲೈನ್ ಸಿಗ್ತದೆ. 3D ಒಳಗಿನ ಸ್ಟ್ರೇಟ್ ಲೈನ್ ಅಂದ್ರೆ ಏನ್ ಗೊತ್ತೈತಿ ನಿಮ್ಗ? ದಪ್ಪ ಉದ್ದ ಅಗಲ ಎಲ್ಲ ಎತ್ತರ ಮೂರು ಒಂದಿದ್ದು. ಮೂರು ಆಯಾಮದ ನಿಮಗ ಒಂದು ಏನ್ ಸಿಗ್ತೈತಿ? ಪ್ಲೇನ್. 3D ಒಳಗೆ ಸ್ಟ್ರೇಟ್ ಲೈನ್ ಅಂದ್ರೆ ಏನು? ಪ್ಲೇನ್ ಸಿಗ್ತೈತಿ. ಓಕೆ, ಇನ್ನು ನಾನು ಇನ್ನೊಂದು ಇಕ್ವೇಶನ್ ಕೊಟ್ಟಿನಿ ಇದಕ್ಕೆ, ನಾನು x plus y minus z, x plus y minus z is equal to let us say ಇನ್ನೊಂದು 4 ಅಂತ ಕೊಟ್ಟಿನಿ. ಅವಾಗ ಇನ್ನೊಂದು ಪ್ಲೇನ್ ಸಿಗ್ತೈತಿ ನಿಮಗೆ. ಇನ್ನೊಂದು ಪ್ಲೇನ್ ಹೆಂಗಿರ್ತೈತಿ? ಹಿಂಗೇನ್ರ ಇರ್ಬೋದು, ಪ್ಲೇನ್ ಹಿಂಗಿರ್ಬೇಕು. ಅರ್ಥ ಆಗತೈತಿ? ಒಂದ್ ಹಾಳಿ ಐತಿ, ಇನ್ನೊಂದ್ ಹಾಳಿ ಅದನ್ನ ದಾಟಿದೀನಿ. ಕಾಣಕತ್ತೈತಿ ಇದು? Yes sir. ಸೊ ಇವೆರಡನ್ನ ಕೊಟ್ಟ ನಂತರ ನನಗೆ ಯುನಿಕ್ ಸೊಲ್ಯೂಷನ್, ಅದಕ್ಕಾಗಿ ನಾನು ಈ ಎರಡ ಇಕ್ವೇಶನ್ ಕೊಟ್ಟನಪ್ಪ. ಏನಂತ? x plus y plus z equal to 10 x plus y minus z equal to 4 ಅಂತ ಕೊಟ್ಟನಂತ. ಅವಾಗ ಇವೆರಡಕ್ಕೂ ನನಗೆ ಏನ್ ಸಿಗ್ತೈತಿ? ಇವೆರಡೂ ಇಂಟರ್ಸೆಕ್ಟ್ ಆಗೋದು ಏನ್ ಸಿಗಾಕತ್ತ ನನಗೆ? ಇಂಟರ್ಸೆಕ್ಟ್ ಆಗೋದು ಎಲ್ಲಿ? ಇವೆಲ್ಲಿ ಕಟ್ ಆಗತ್ತದ? ಒಂದು ಲೈನ್ ಸಿಗತ್ತೆ. ಒಂದ್ ಹಾಳಿ ಒಳಗೆ ಇನ್ನೊಂದು ಹಾಳಿ ಕಟ್ ಆತಂದ್ರೆ ಏನ್ ಸಿಗ್ತೈತಿ ನಿಮ್ಗೆ? ಅಲ್ಲಿ ನಡಕ್ಕೆ ಎಂತ ಛೇದನ ಉಂಟಾಗ್ತೈತಿ? ಸೊ ಆ ಲೈನ್ ಉಂಟ ಇರುವಂತಹ ಎಲ್ಲಾ ಬಿಂದುಗಳು ಇದನ್ನ ಸ್ಯಾಟಿಸ್ಫೈ ಮಾಡ್ತಾವ. ಅಂದ್ಮೇಲೆ ನಮಗ ಯುನಿಕ್ ಸೊಲ್ಯೂಷನ್ ಇನ್ನ ಸಿಗ್ಲಿಲ್ಲ. ಈಗ ನಾನು ಇನ್ನೊಂದೇನೋ ಕೊಟ್ಟಿನಪ್ಪ. ಈಗ ಇನ್ನೊಂದೇನೋ ಕೊಟ್ಟಿನಿ, 2x minus y plus z is equal to 6 ಅಂತ ಕೊಟ್ಟಿನಿ. ಇನ್ನೊಂದು ಹಾಳಿ ಇದನ್ನ ಕಟ್ ಮಾಡ್ತೈತಿ, ಇವನ್ನ ಕಟ್ ಮಾಡ್ತೈತಿ. ಈ ಛೇದನವನ್ನ ಇನ್ನೊಂದು ಹಾಳಿ ಹಿಂಗಿಂಗ್ ಕಟ್ ಆಗ್ತೈತಿ. ಇದೆಲ್ಲ ಅವಾಗ ಈ ಮೂರೂನು ಕಟ್ ಆಗುವಂತದ್ ಏನೋ ಒಂದು ಬಿಂದು ಉಂಟಾಗ್ತೈತೋ ಇಲ್ಲೋ? ಇಲ್ಲಿ ಈ ಮೂರೂನು ಪರಿಹಾರ ಆಗಿರ್ತದೆ. ಆ ಬಿಂದು ಓಕೆ. ಇದು ಭಾರಿ ಮಸ್ತ್ ಕಾಣಕತ್ತೈತಲ್ಲ ಇದು? ಹಾ, ಇದನ್ನ ನೋಡ್ಬೇಕು ನಿಮ್ಗೆ, ಗ್ರಾಫಿಕಲಿ ನೋಡ್ಬೇಕು. ಟ್ರೈ ಮಾಡ್ತೇನೆ. ಯಾರೋ ನೋಡಿದಾರ ನೋಡಿ, ಮಾಡಿದಾರ ಕಾಣುವತ್ತು. ಬಾಕ್ಸ್ ಅಲ್ಲ, XYZ ಐತಿ. ಪರಸ್ಪರ ಲಂಬದಲ್ಲೂ ಇದು 3D ಗ್ರಾಫ್ ಪೇಪರ್. ಇದು 3D ಗ್ರಾಫ್ ಪೇಪರ್ ಐತಿ. ಇದು ಈಗ ಏನ್ ಮಾಡ್ತೀನಿ, x plus y plus z is equal to x plus y plus z equal to 10 ಮಾಡ್ತೀನಿ. ಅಥವಾ ಏನ್ ಮಾಡೋಣ, x plus y plus z is equal to
let's say x plus y plus z is equal to 100. ಇಲ್ಲ ಹೊರಗೋಯ್ತು 6 ಮಾಡ್ಕೊಂಡು ಏನ್ ಸಿಕ್ತಿಗಿದ ಏನೈತಿ ಇದು ಈ ಬಾರ್ಡರ್ ಒಂದು ಪ್ಲೇನ್ ಐತಿಲ್ಲ ಇದು ರೈಟ್ ಸೊ ಓಕೆ ಇದು ಪಾಸಿಟಿವ್ ಇದು ಮೋಸ್ಟ್ಲಿ ಪಾಸಿಟಿವ್ ದಷ್ಟ ಪಾಸಿಟಿವ್ ಒಳಗ ಎಲ್ಲಿಂದ ಆಕತಿ 600 ಆಮೇಲೆ 060 ಆ ಪಾಯಿಂಟ್ ಗಳನ್ನ ತಗೊಂಡಿದ್ದಾರೆ ಅವರು 600 060 006 ಮೂರು ಕೋಆರ್ಡಿನೇಟ್ ಬೇಕಾಗ್ತಾವ ಇಲ್ಲಿ ಪಾಯಿಂಟ್ ಗಳನ್ನ ಹೇಳಿ ಗೊತ್ತಿದೆ 3D ಒಳಗ ಒಂದು ಪಾಯಿಂಟ್ ಹೇಳಿಕ 2D ಒಳಗ ಒಂದು ಪಾಯಿಂಟ್ ಹೇಳಕ ಎರಡೇ ನಿರ್ದೇಶಾಂಕಗಳು ಸಾಕು ಎಕ್ಸ್ ಮತ್ತು ವೈ 3 ಡೈಮೆನ್ಷನ್ ಒಳಗ ಈಗ ಒಂದು ನೊಣ ಹಾರಾಕತ್ತಪ್ಪ ನನ್ನ ರೂಮ್ ನಾಗ ಅದ್ರದ್ದು ನಿರ್ದೇಶಾಂಕ ಹೇಳ್ಬೇಕಾದ್ರೆ ನನಗೆ ಏನ್ ಬೇಕು ಈ ಮೂಲಿಂದ ಈ ಕಡೆ ಎಷ್ಟೈತಿ ಮೂರು ಬೇಕು ಸೊ ಆ ಮೂರು ಬಿಂದುಗಳು ರೈಟ್ ಸೊ ದಿಸ್ ಇಸ್ ಅ ಪ್ಲೇನ್ ಈ ಪ್ಲೇನ್ ಹೆಂಗ್ ಕಟ್ ಮಾಡೈತಿ ನೋಡ್ರಿ ಇದು ಎಕ್ಸ್ ವೈ ಪ್ಲೇನ್ ಹೆಂಗ್ ಕಟ್ ಮಾಡೈತಿ ನೋಡ್ರಿ ಎಕ್ಸ್ ವೈ ಪ್ಲೇನ್ ಅಂದ್ರೆ ಹಿಂಗೈತಲ್ಲ ಅದು ನಡಕೈತಲ್ಲ ಅದು ಎಕ್ಸ್ ವೈ ಪ್ಲೇನ್ ಅದು ಅದನ್ನ ಹೆಂಗ್ ಕಟ್ ಮಾಡೈತಿ ನೋಡ್ರಿ ಕಟ್ ಮಾಡೈತಿ ರೈಟ್ ಈಗ ಇನ್ನೊಂದು ತಗೊಂಡಿಲ್ಲ ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 2 ಅಂತ ತಗೊಂಡು ಇದು ಹಿಂಗ್ ಬಂತಿದ್ದು ಇವೆರಡು ಎಲ್ಲಿ ಕಟ್ಟಾಗಿದೆ ನೋಡ್ರಿ ರೈಟ್ ಸರಿ ಅವು ಎರಡು ಕಟ್ಟಾಗಿರುವಂತ ಬಿಂದು ಏನಕ್ಕಿತ್ರಿ ಬಿಂದು ಐತಿ ಇದು ಕಟ್ ಮಾಡಿದ್ದು ಅದ ಒಂದ್ ಲೈನ್ ಐತ್ರಿ ನಾ ಹೊಳ್ ತೋರ್ಸಾಕತ್ತೇನೆ ಅಷ್ಟೇ ನಿಮ್ಗೆ ಬಿಂದು ಇಲ್ಲ ಅಲ್ಲಿ ಎರಡು ನೋಡ್ರಿ ಈ ಮ್ಯಾಗಿಂದ ನೋಡ್ರಿ ಹೆಂಗ್ ಕಾಣಿದಾವ ಎರಡು ಗಾಡಿಗಳು ಕಂಪಾರ್ಟ್ಮೆಂಟ್ ಇರ್ತಾವಲ್ಲ ಸಾಫ್ಟ್ವೇರ್ ಕಂಪ್ನಿ ಒಳಗೆ ಹಿಂಗ ಕ್ಯೂಬಿಕಲ್ ಮಾಡಿರ್ತಾರಲ್ಲ ಒಬ್ರು ಇಲ್ಲೇ ಕೊಡ್ತಾರಲ್ಲ ಹಿಂಗ ಪ್ಲೈವುಡ್ ಗಳು ಎರಡು ಕಟ್ ಆದಂಗ ಹಾ ಮತ್ತೆ ಎಲ್ಲಿ ನೋಡಿದಾರೆ ಇಂಥವ ಪ್ಲೇನ್ ಗಳು ಕಟ್ ಆಗಿದ್ದು ಬುಕ್ ಇಡೋ ಸ್ಟ್ಯಾಂಡ್ ಇರ್ತೈತಲ್ಲ ಹೌದು ಕೆಲವೊಮ್ಮೆ ಹಿಂಗ್ ಬುಕ್ ಓದಾಕದು ಇಡ್ತಾರಲ್ಲ ಗ್ರಂಥಗಳನ್ನ ಓದ್ಲಿಕ್ಕೆ ಇಡ್ತಾರೆ ಯೂಶಲಿ ಪ್ಲಸ್ ವೈ minus z equal to 2x plus y minus z equal to 4. ಇದು ನೋಡಿ ಇದು ಇನ್ನೊಂದು ಲೈನ್ ಈಗ ಒಂದು ಬಿಂದು ಸಿಕ್ಕಿತ್ರಿ ಒಂದು ಬಿಂದು ಸಿಕ್ಕಿತ್ರಿ ಒಂದು ಸಿಕ್ಕತ್ತೋ ಇಲ್ಲೋ ಅಲ್ಲಿ ಗ್ಯಾರಂಟಿ ಸುಮಾರು ಇಲ್ಲೆಲ್ಲೋ ಐತದು ಬಿಂದು ಹೌದ್ರಿ ಸೊ ದಿಸ್ ಇಸ್ ವಾಟ್ ಇಟ್ ಈಸ್ ಸೊ ನೋಡ್ರಿ ಇವೆಲ್ಲ ಇಕ್ವೇಶನ್ ಗಳು ಅಂದ್ರ ಹಂಗಿಂಗಲ್ಲ ಇವೆಲ್ಲ ಬಹಳಷ್ಟು ಆಕ್ಚುಲಿ ನಮಗ್ ಹೇಳಾಕತ್ತೈತದು ಬಹಳಷ್ಟು ಅಮೇಸಿಂಗ್ ಥಿಂಗ್ಸ್ ಅನ್ನ ಹೇಳಾಕತ್ತೈತಿ ಅದಕ್ಕಾಗಿ ಇಕ್ವೇಶನ್ಸ್ ಅನ್ನ ನಮ್ಮ ಇಡೀ ಕಾಸ್ಮೋಸ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಯೂನಿವರ್ಸ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಬ್ಲಾಕ್ ಹೋಲ್ಸ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಅಲ್ಲೆಲ್ಲ ಬರೋದು ಆಕ್ಚುಲಿ ಬಹಳ ಕಾಂಪ್ಲೆಕ್ಸ್ ಜಾಮೆಟ್ರಿ ಐತಿ ಯೂನಿವರ್ಸ್ ಒಳಗ ದೇವ್ರು ಉಪಯೋಗಿಸಿದ್ದು ಬಹಳ ಕಾಂಪ್ಲೆಕ್ಸ್ ಹೈಫೈ ಜಾಮೆಟ್ರಿ ಐತದು ಯೂನಿವರ್ಸ್ ಅದು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಅದನ್ನ ಅಲ್ಜಿಬ್ರಿಕ್ ಇಕ್ವೇಶನ್ಸ್ ಇಷ್ಟು ಸಿಂಪಲ್ ಇಕ್ವೇಶನ್ಸ್ ಬರೋದಿಲ್ಲ ಅಲ್ಲಿ ಬಹಳ ಖತರ್ನಾಕ್ ಇಕ್ವೇಶನ್ಸ್ ಬರ್ತಾವ ಅಲ್ಲಿ ಯೂನಿವರ್ಸ್ ಏನೈತಲ್ಲ ನಮ್ ಯೂನಿವರ್ಸ್ ಐತಲ್ಲ ಇದರಲ್ಲಿ ಬಹಳ ಅಮೇಸಿಂಗ್ ಇಕ್ವೇಶನ್ಸ್ ಇದಾವ ಆ ಇಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡ್ತಾರೆ ಬಹಳ ಮ್ಯಾಥಮೆಟಿಷಿಯನ್ಸ್ ಇರ್ತಾರಲ್ಲ ಡೀಪ್ ಮ್ಯಾಥಮೆಟಿಷಿಯನ್ಸ್ ಅವ್ರು ಇದನ್ನ ಇಮ್ಯಾಜಿನ್ ಮಾಡ್ತಾರೆ ವಿಜುವಲೈಸ್ ಮಾಡ್ತಾರೆ ಹಿಂಗಾಗಿರ್ಬೇಕು ಇದು ಹೋಗಿ ಇಲ್ಲಿ ಕಟ್ ಆಗ್ತೈತಿ ಇಲ್ಲಿ ಕಟ್ ಆಗ್ತೈತಿ ಆದ್ಮೇಲೆ ಹಿಂಗಿರ್ಬೇಕು ಅಂತ ನಮಗ್ ಬರಂಗಿಲ್ಲ ಅದು ನಮಗ್ 3D ಇಮ್ಯಾಜಿನೇಷನ್ ತಲೆಗೆ ತ್ರಾಸಾಗ ಚಲೋ ಆಗ್ತೈತಿ ಹೌದು ಸೊ ಅವ್ರು ಕೆಲವೊಬ್ರೆ n ಡೈಮೆನ್ಷನಲ್ 20 ಡೈಮೆನ್ಷನ್ 15 ಡೈಮೆನ್ಷನ್ ಆಗಿ ಯೋಚನೆ ಮಾಡ್ತಾರೆ 15 ಡೈಮೆನ್ಷನ್ ನಮ್ಗೆ 4ನೇ ಡೈಮೆನ್ಷನ್ ಅಂದ್ರೆ ಗೊತ್ತಾಗುದಿಲ್ಲ 3 ಡೈಮೆನ್ಷನ್ ಐ ಕ್ಯಾನ್ ಇಮ್ಯಾಜಿನ್ 4ನೇ ಡೈಮೆನ್ಷನ್ ಹೇಗಿರ್ತದೆ 4 ಡೈಮೆನ್ಷನ್ ಇತ್ತಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಅಲ್ಫಾ ಅಥವಾ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಈಕ್ವಲ್ ಟು 0 ಅದೇನ್ ಬರ್ತೈತಿ 4ನೇ ಡೈಮೆನ್ಷನ್ ತೆಗ್ಯಾವ್ರಲ್ಲಿ ಎಕ್ಸ್ ಐತಿ ವೈ ಐತಿ ಝೆಡ್ ಅದಕ್ಕೆ ಲಂಬ ಐತಿ ಈ ನೀವು 3ಕ್ಕೂ ಲಂಬ ಇರುವಂತ ಅಕ್ಷ ತೆಗ್ಯಾವ್ರೆ ಅಲ್ಲಿ 4th ಡೈಮೆನ್ಷನ್ ಮನುಷ್ಯನ ಬ್ರೈನ್ ಗೆ ಸರಿ ಬ್ಲ್ಯಾಕ್ ಹೋಲ್ ಒಳಗೇನೋ ಯುಕ್ಲಿಡ್ ನ ಪ್ರತಿಜ್ಞೆಗಳೆಲ್ಲ ಸುಳ್ಳು ಹಾಕವಂತಲ್ಲ ರೀ ಬ್ಲ್ಯಾಕ್ ಹೋಲ್ ಸಿದ್ಧಾಂತಗಳು ಅಲ್ಲಿ ಆಫ್ ಕೋರ್ಸ್ ಎಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಇದಾಗ್ತದೆ ಮ್ಯಾಥಮೆಟಿಕ್ಸ್ ಕೊಲ್ಯಾಪ್ಸ್ ಆಗ್ತದೆ ಡಿವೈಡ್ ಬೈ 0 ಬಂದಂಗ ಆಗ್ತದೆ ಅಷ್ಟೇ ಸಿಂಗ್ಯುಲಾರಿಟಿ ಅಂತ ಕರಿತೀವಿ ರೈಟ್ ಎನಿವೆ ಸೊ ಡೆಸ್ಮೋಸ್ 3D ಒಳಗೆ ಇದು ಬರ್ತೈತೆ ಡೆಸ್ಮೋಸ್ ನಿಮ್ಮ ಅಪ್ಲಿಕೇಶನ್ ಒಳಗೆ ಇಲ್ಲ ಇದು ಸರಿ ಇದು ಡಾಟ್ ಮಾಡಕ್ ಬರೋದ್ರಿ ಏನ್ ದೊಡ್ಡದು ಇದನ್ನ ಬಾಕ್ಸ್ ರೀ ಮಾಡಕ್ ಇಲ್ಲಿ ಅವ್ರ ಲಿಮಿಟ್ ಇಲ್ಲಿ ಸೆಟ್ಟಿಂಗ್ ಒಳಗೆ ಮಾಡ್ಬೇಕಲ್ಲ ಅಲ್ಲಿ ಬಾಕ್ಸ್ ಮಾಡ್ಬೋದು ಬ್ಯಾಕ್ಸ್ ಅವ್ರೊಂದು ಲಿಮಿಟ್ ಇಟ್ಕೊಂಡಿದ್ದಾರೆ ಇಲ್ಲಿ ಇದನ್ನ ಬೇಕಾದ್ರೆ ಬಾಕ್ಸ್ ಮಾಡ್ಬೋದು ಇದನ್ನ ಬಾಕ್ಸ್ ಅನ್ನ ನಾವು ಇಲ್ಲೇನೋ ಸೆಟ್ಟಿಂಗ್ ಇರ್ತೈತಿ ಇದು ಟೋಟಲ್ ಬೌಂಡ್ಸ್ ಇಲ್ಲಿ ನೋಡ್ರಿ ಮೈನಸ್ ಆಕ್ಸೆಸ್ ಬೌಂಡ್ಸ್ ಇಲ್ಲಿ -5 to -5 ಐತಲ್ಲ
ಬೇಕಂದ್ರೆ ನಾವು ಇನ್ನೇನ್ ಮಾಡ್ಬೋದು, -50 to +50 ಮಾಡ್ಕೊಂಡ್ರೆ ಏನಾಯ್ತು? ಬಾಕ್ಸ್ ಅಷ್ಟೇ ಬರ್ತೈತ್ರಿ ಖರೆ ಅದರದ್ದು ಚೇಂಜ್ ಆಗೈತ್ರಿ. ಹಾ, ಬಾಕ್ಸ್ ಅಷ್ಟೇ ಬರ್ತೈತಿ ಖರೆ ಅದ್ರದ್ದು ಏನಾಯ್ತು? ಹಾ ಕರೆಕ್ಟ್, ರೇಂಜ್ ಚೇಂಜ್ ಆಯ್ತು ನೋಡ್ರಿ ಅಷ್ಟೇ. ಅನಂತ ಅಂತೂ ಇಲ್ಲಿ ಬಾಕ್ಸ್ ತೆಗಿಯಕ್ ಬರಂಗಿಲ್ಲ ಅವರು, ಅನಂತವಾಗಿ ಬಾಕ್ಸ್ ಅಂತೂ ತೆಗಿಯಂಗಿಲ್ಲ. ಆಕ್ಚುಲಿ ಅವ್ ಪ್ಲೇನ್ಗಳು ಅನಂತವಾಗಿ ಎಕ್ಸ್ಟೆಂಡ್ ಆಗಿದಾವ. ಆ ಏನು ಸಮತಲಗಳು ಅದಾವ, ಪ್ಲೇನ್ಗಳು ಅದಾವ, ಗ್ರೀನ್ ಪ್ಲೇನ್, ಆಮೇಲೆ ಅದು ಪರ್ಪಲ್ ಪ್ಲೇನ್, ಅವು ಅನಂತವಾಗಿ ಹಿಂಗ್ ಹರಿವಿದಾವ. ಅನಂತವಾದ ಹರಿವಿದ ಪ್ಲೇನ್ ಅದು. ಸ್ಟ್ರೇಟ್ ಲೈನ್ ಹೆಂಗ್ ಅನಂತವಾಗಿ ಹೋಗ್ತಿರ್ಲ, ಬಟ್ ನಮ್ ಗ್ರಾಫ್ ಪೇಪರ್ನಾಗ ಅನಂತವಾಗಿ ಲೈನ್ ತೆಗಿಯಕ್ ಬರ್ತೈತಿ ಇಲ್ಲ. ಸೊ ಅದೇ ರೀತಿ ಗ್ರಾಫ್ ಪೇಪರ್ಗೆ ಹೆಂಗ್ ಒಂದು ಲಿಮಿಟ್ ಐತಲ್ಲ, ಹಂಗೆ ಇಲ್ಲಿ ಲಿಮಿಟ್ ಅನ್ನು ಹಾಕೊಂಡಿದ್ದಾರೆ ಅಷ್ಟೇ. ಆ ಲಿಮಿಟ್ ಅನ್ನ ಸ್ಕೇಲ್ ಚೇಂಜ್ ಮಾಡ್ಬೇಕು. ಓಕೆ, ಯಾರ್ದು ಸೌಂಡ್ ಐತಿ ನೋಟ್ ಮಾಡ್ರಿ. ಓಕೆ ಗ್ರೇಟ್. ಸೊ ಇದನ್ನ ಡೆಸ್ಮಾಸ್ 3D ಅಂತ ಐತಿ, ಅಲ್ಲಿ ನೀವು ನೋಡ್ಬೋದು. ಫೈನ್. ಈಗ ನಾವೇನ್ ಮಾಡೋಣ, ಎಲಿಮಿನೇಷನ್ ಪ್ರಕಾರ ಮೆಥಡ್ ಲೆಕ್ಕ ಹಾ, ಎಲಿಮಿನೇಷನ್ ಮೆಥಡ್ ಪ್ರಕಾರ ನಿಮಗೊಂದು ಕೊಡ್ತೇನೆ ಮಾಡಕ್ಕೆ. ರೈಟ್, ಓಕೆ. ಸರ್ ಹೋಮ್ವರ್ಕ್ ನಿನ್ನಿದ್ರಿ ಹೋಮ್ವರ್ಕ್ ಇದನ್ನ ಅಸೈನ್ಮೆಂಟ್ ಮಾಡ್ಕೊಂಡಿದ್ದೆ ಮಾಡಿದ್ದೇನೆ ಅಂತ ಹೇಳಿದ್ನಲ್ಲ, ಅದನ್ನ ಅಸೈನ್ಮೆಂಟ್ ಮಾಡಿ ಸಬ್ಮಿಟ್ ಮಾಡ್ತಾರೆ. ಇದ್ ಮಾಡಿ ಕಳಿಸ್ತೀರಿ ಟೀಚ್ಮೆಂಟ್ ದಾಗ್ರಿ ಅಪ್ಲೋಡ್ ಮಾಡುವ. ಅಪ್ಲೋಡ್ ಮಾಡ್ತೀನಿ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದನ್ನು ಅಪ್ಲೋಡ್, ನಿಮಗೆ ಈಗ ಲಾಸ್ಟ್ ಅಸೈನ್ಮೆಂಟ್ ಯಾವ್ದು ಕೊಟ್ಟಿದ್ದೆ ಅನ್ನೋದು ಕಪ್ಪಿ ಚಿತ್ರ ಅದು ಇದ್ದಿದ್ದ ಅದನ್ನ ಕೊಟ್ಟಿದ್ದಲ್ಲ. ಅದರಿ ಹಾ ರೀ ಹಂಗಾದ್ರೆ ನಿಮ್ಗೆ ಅದನ್ನ ಕೊಟ್ಟಿದ್ರಿ. ಇನ್ನೊಂದು ಅಸೈನ್ಮೆಂಟ್ ಮಿಸ್ ಆಗೈತಿ. 2 ಅಸೈನ್ಮೆಂಟ್ ಗಳನ್ನ ಅಪ್ಲೋಡ್ ಮಾಡ್ತೇನೆ. ಈ ಅಸೈನ್ಮೆಂಟ್ ಮತ್ತೆ ಇನ್ನೊಂದು ಅಸೈನ್ಮೆಂಟ್, ಎರಡನ್ನೂ ಅಪ್ಲೋಡ್ ಮಾಡ್ತೀನಿ. ಯಾವಾಗ್ರಿ ಸರ್? ಸರ್ ಇವತ್ತು ಮಾಡ್ತೇನೆ. ಹಾ ರೀ ಸರ್. ಡೆಡ್ಲೈನ್ ಯಾವಾಗೈತ್ರಿ ಸರ್? x+y. ಇನ್ನೊಂದು ಇದಕ್ಕೆ ಅಸೈನ್ಮೆಂಟ್ ಕೊಟ್ಟಿದ್ದೇನೆ ನಾನು. ಇದಕ್ಕೆ ಎಷ್ಟು ಕೊಟ್ಟಿದ್ದೇನೆ? 13ನೇ ತಾರೀಕು ಕೊಟ್ಟಿದ್ದೇನೆ ಇದಕ್ಕೆ ನಾನು. ನವೆಂಬರ್ 13 ರೀ. ಓಕೆ. ಆದ್ರಿ ಅದಕ್ಕೆ ನಾನು ಎಷ್ಟು ಕೊಡ್ಲಿ? 17 ಕೊಡ್ಲಿ? ಆಗ್ತೈತಿ? 17 ಸ್ಯಾಟರ್ಡೆ ಸಂಡೇನೂ ಬರ್ತೈತಿ. ಆರಾಮ್ ಆಗ್ತೈತಿ ನಿಮ್ಗೆ. ಆರಾಮ್ 13 ಕೊಟ್ಟರು ಆಗ್ತೈತಿ ನಿಮ್ಗೆ, ಯಾಕಂದ್ರೆ ಈಗ ಮತ್ತೊಂದು ಸ್ಯಾಟರ್ಡೆ ಸಂಡೇ ಬರ್ತೈತಿ. 17 ಕೊಡ್ತೀನಿ, ಆರಾಮ್ ಮಾಡಿ. ಓಕೆ, x+y. ಆಮೇಲೆ ಒಂದ್ ಸ್ವಲ್ಪ ಟಫ್ ಕೊಡ್ತೇನೆ ಒಮ್ಮೆ ಡೈರೆಕ್ಟ್ ಆಗಿ. ಸರ್ ಪದ ಹೆಚ್ಚಿಕ ಅಚಿಕ ಮಾಡ್ಬೋದ್ರಿ? ನೀವೇ ಹೇಳ್ರಿ ನನಗೆ. ನೀವ್ ಕೇಳಾಕತ್ತೀರ ನಚಿಕ ಹೆಚ್ಚಿಕ ಮಾಡ್ಬೋದು ಇಲ್ಲೋ? ಮಾಡ್ಬೋದ್ರಿ. ಸಂಕಲನ y is equal to -9, x is equal to 25 ಬಂದಿದೆ. ಓಕೆ, y is equal to -9 and x is equal to 25. ಹಾಕಿ ನೋಡ್ರಿ, ನೋಡಿದ್ವಿ. y is equal to -25 -9 ಅಂತ ಎಷ್ಟಾಯ್ತು? 25 -9 ಅಂದ್ರೆ 16 ಆಯ್ತು. ಇದು ಬರೋಬ್ಬರಿ ಆಯ್ತಲ್ಲ? ಇದು ಬರೋಬ್ಬರ. ಬಟ್ ಇಲ್ಲಿ ನೋಡೋಣ, y equal to ಎಷ್ಟು ಹಾಕಿದ್ವಿ ನೀನು? x equal to ಎಷ್ಟು ಹಾಕಿದ್ವಿ? -9 ಅಲ್ಲ? x is equal to 25.
ಓಕೆ ಓಕೆ ನೀನ್ ಹೇಳಿದಿ ಎಕ್ಸ್ ಇಸ್ ಈಕ್ವಲ್ ಟು 25, y ಈಕ್ವಲ್ ಟು -9. ಓಕೆ, ಸೊ ಈಗ 2 ಇಂಟು -9 ಪ್ಲಸ್ 3 ಇಂಟು 25 ಆಗ್ಬೇಕು, ಹೌದಲ್ಲ? ಎರಡನೇ ಸಮೀಕರಣ ಎಷ್ಟು ಆಕೈತೆ ನೋಡಿದು? -18 ಪ್ಲಸ್ 75. 57 ಹಾ, ಇದು ಬರುದಿಲ್ಲ, 39 ಆಗುದಿಲ್ಲ ಇದು. 57 ಆಗ್ತೈತಿ. ಕರೆಕ್ಟ್. ಸೊ ಉಳಿದವ್ರದೆಲ್ಲ ಕರೆಕ್ಟ್ ಬಂದೈತಿ. ಗುಡ್ 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 ಟ್ರೈ. ಎಲ್ಲಾರು ಏನ್ ಟ್ರೈ ಮಾಡಿದ್ರಲ್ಲ ಅದೇ ಇಂಪಾರ್ಟೆಂಟ್. ಟ್ರೈ ಮಾಡ್ತಾ 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 ಅನೇಕ ವಿಷಯಗಳು ನಿಮ್ಗೆ ಗೊತ್ತಾಗ್ತಾವ. ಈಗ ಸರ್ ನಂದು ಬೇರೆ ಬಂದಿತ್ರಿ. ಹಾ, ಟ್ರೈ ಮಾಡಿ ನೋಡೋದ್ರೊಳಗ ಅದು ನಿಂಗೆ ಕರೆಕ್ಟ್ ಹೋಗಂಗಿಲ್ಲ, ಕರೆಕ್ಟ್ ಹೊಂದಂಗನೇ ಇಲ್ಲ, ಅದು ಗ್ಯಾರಂಟಿ ಹೊಂದಂಗಿಲ್ಲ. ಮ್ಯಾಲಿಂದ ಒಂದ ಬರೈತ್ರಿ, ತೆಗಿನ್ ಬರುವತ್ರಿ ಸರ್. ಪರವಾತು. ಓಕೆ ಓಕೆ, ನೋ ಪ್ರಾಬ್ಲಮ್. ಸರಿ, ಒಂದ್ಸಲ ಮಾಡಿ ತೋರಿಸ್ರಿ. ಹಾ, ಓಕೆ. ಸೊ ತುಷಾರ್ ಹೇಳ್ತಿ ಏನ್ ಮಾಡಿದೀನಿ ನೀನು? ತುಷಾರ್ ಈಗ ನೋಡೋಣ, ಏನ್ ಐಡಿಯಾ ಏನ್ ಮಾಡ್ದ? ಡೋಂಟ್ ವರಿ, ನಿಮ್ಗೆ ಬರ್ಲಿಲ್ಲ ಅಂದ್ರೆ ಏನ್ ಅದಕ್ಕೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಟ್ರೈ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ. ಕ್ಲಾಸಲ್ಲಿ ಆಕ್ಟಿವ್ ಇರೋದು, ಟ್ರೈ ಮಾಡೋದು ಅದೇ ಇಂಪಾರ್ಟೆಂಟ್. ಡೋಂಟ್ ವರಿ, ನಂಗೆ ಬರ್ಲಿಲ್ಲ ಅಂತ ಏನು ಹೆದರ್ಕೊಳಕ್ ಹೋಗ್ಬೇಡ. ಓಕೆ, ಸೊ ತುಷಾರ್ ಹೇಳಿ ಏನ್ ಮಾಡಿ? ಬಂದೈತ್ರಿ, ಮೇಲಿನ ಬಂದಿಲ್ರಿ. ಜೋರಾಗಿ ಮಾತಾಡ್, ಕೇಳಿಸೋದು. ಕೆಳಗಿನ ಬಂದೈತ್ರಿ, ಮೇಲಿನ ಬಂದಿಲ್ರಿ. ಕರೆಕ್ಟ್. ನಿಂದ ಏನ್ ಬೆಲೆಗಳು ಬಂದಾವ? ಎಕ್ಸ್ ಈಕ್ವಲ್ ಟು ಏನ್ ಬಂದಾವ ನಿಂಗೆ? ಎಕ್ಸ್ 7, ಹಾ, ವೈ 17. 7 ಮತ್ ಮ್ಯಾಲಿನ್ ಬರುದಿಲ್ಲ ಹಂಗಾದ್ರೆ. ಮೇಲಿನ ಬಂದಿಲ್ರಿ. ಮ್ಯಾಲಿನ್ ಬರುದಿಲ್ಲ. ಸರ್ ನಾ ಹೇಳ್ತೇನೆ. ಒಂದ್ ನಿಮಿಷ. ವಿಜಯ್ ನಿನ್ ಬಂದೈತಿ? ಹಾ ರೀ ಸರ್, ಎಷ್ಟು ಬಂದೈತಿ? y is equal to 9, x is equal to 7 ಬಂದೈತ್ರಿ. ಆಮೇಲೆ ಅನನ್ಯ ನೀನು ಕೈ ಎತ್ತಿದಿ? ಇಲ್ಲ, ಬಂದೈತಿ ಅನನ್ಯ? ಕರೆಕ್ಟ್ ಬಂದಿಲ್ರಿ. ಕರೆಕ್ಟ್ ಬಂದಿಲ್ಲ ಅಂದ್ರೆ ಅದು ಹೆಂಗ್ ಗೊತ್ತಾತ್ ನಿನಗೆ? ಹಾಕಿ ನೋಡಿದಿ, ಚೆಕ್ ಮಾಡಿ ನೋಡಿದಿ? ಹಾ ರೀ. ಓಕೆ ಓಕೆ ಓಕೆ. ಯಶೋಧ ನಿಂದ ಎಷ್ಟು ಬಂದೈತಿ? ಮೋರೆ 7, 9. ರಾಮಗೌಡ ಎಕ್ಸ್ ಈಕ್ವಲ್ ಟು 7 ಬಂದಿತ್ರಿ, y ಈಕ್ವಲ್ ಟು 9 ಬಂದಿತ್ರಿ. ಈಗ ಹೆಂಗ್ ಮಾಡೋದು ಹೇಳ್ತಿ? ಎಸ್ ಸರ್. ಹೇಳಿ. ಇದ್ರಿ ಎಕ್ಸ್ ರೀ ಮತ್ತ 3x ರೀ ಕುಡ್ಸೋದ್ರಿ. ಈಗ ನಾ ಈ ಸಮೀಕರಣಗಳನ್ನ ಕೂಡಿಸ್ಲು ಏನ್ ಮಾಡ್ಲು? ಕುಡ್ಸೋದ್ರಿ. ಓಕೆ, ಕೂಡಿಸ್ನಂದ್ರೆ ಏನಾತ್? ಈಗ ಏನಾತ್ ನೋಡಿ, ಮೊದಲ ಏನ್ ಮಾಡ್ಕೋತೀನಿ? ಎಕ್ಸ್ ಕೆಳಗೆ ಎಕ್ಸ್ ಬರೋಂಗ್ ಇಟ್ಕೋತೇನೆ. ಇದನ್ನ ಎಕ್ಸ್ ಪ್ಲಸ್ ವೈ ಈಕ್ವಲ್, ಇದನ್ನ ಏನ್ ಮಾಡ್ತೇನೆ? ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 16. ಇದನ್ನೇನ್ ಮಾಡ್ಕೋತೇನೆ? ಅದ್ಲಾ ಬದ್ಲಾ ಮಾಡ್ಕೋತೇನೆ. ಇದನ್ನ ಹಿಂಗ್ ಬರ್ಕೊಂಡ್ ಇಟ್ಕೋತೇನೆ. 3x ಪ್ಲಸ್ 2y ಈಕ್ವಲ್ ಟು 39. ಇದನ್ನ ಕೂಡಿಸ್ಲಿ ಇದು 5x ಆತು ಪ್ಲಸ್ 3y ಆತು ಪ್ಲಸ್ 39 16 ಎಷ್ಟಾತು? 45. ಸರ್,4x ಹಾಕಿದ್ರಿ. 4x ಹಾಕಿದ್ರಿ ಸರ್. 4x ಪ್ಲಸ್ 3y ಈಕ್ವಲ್ ಟು ಎಷ್ಟಾತು? 55 ಆತು. 55. ಈಗ ಏನ್ ಮಾಡವ್ನಿ? ಈಗ ರಾಮಗೌಡ ಚಿಹ್ನೆ ಚೇಂಜ್ ಮಾಡ್ಬೇಕ್ರಿ. ಒಂದ್ ನಿಮಿಷ, ರಾಮಗೌಡನ್ ಕೇಳೋಣ ಏನ್ ಮಾಡವ ಈಗ ಮುಂದೆ. ಇನ್ಮೇಲೆ ಏನ್ ಮಾಡಿದಿ? ಅದ ಎಕ್ಸ್ ದಾಗ್ರಿ ಮತ್ತ y ದಾಗ್ರಿ ಬೆಲೆ ಯಾವ್ದ್ ಹಾಕಿರ ಕರೆಕ್ಟ್ ಬರ್ತಿದೆ ನೋಡ್ಕೊಂಡ್ರಿ. ಹಂಗ ನೋಡಿದ್ರ ಮತ್ ಮೊದ್ಲ ಮ್ಯಾಲ ನೋಡ್ಕೋತಿದ್ದಿಲ್ಲ. ಸರ್ ನಾ ಹೇಳ್ತೇನೆ. ಹಂಗ ನೋಡಿದ್ರ ಮ್ಯಾಲ ನೋಡ್ಕೋತಿದ್ದಿಲ್ಲ. ಸರ್ ನಾ ಹೇಳ್ತೇನೆ. ಯಾರ್ಯಾರಿಗೆ ಹೇಳೋರ್ದಿರಿ ಅವ್ರಷ್ಟ ಅವ್ರು ನಿಮ್ ಹೆಸರು ಹೇಳ್ರಿ ನೋಡ. ಪವಿತ್ರ ಸರ್. ಪ್ರಜ್ವಲ್ ತಹಶೀಲ್ದಾರ್ ಸರ್. ಪ್ರಜ್ವಲ್ ತಹಶೀಲ್ದಾರ್. ಬಬ್ಲೇನವ್ರು. ವಿಠಲ್ ಹೇಳ್ತಿ? ಹಾ, ಮತ್ತೆ ಯಾರು ಹೇಳ್ಬೋದು? ಹೆಂಗ್ ಮಾಡ್ಬೋದು ಅಂತ? ಪರೀಕ್ಷಾ ಸರ್. ಪ್ರತೀಕ್ಷಾ. ವಿಜಯ್ ಸರ್. ಗಣೇಶ್ ಸರ್. ಗಣೇಶ್.
ವಿಜಯ್. ಇದ್ದರು ಪ್ರಜ್ವಲ್. ಪವಿತ್ರ ಕೇಳೋಣ. ಪವಿತ್ರ ಹೇಳು. ಸರ್ ನಾ ಫಸ್ಟ್ ಒಂದೇ ಸಮೀಕರಣ ಹಚ್ಕೊಂಡೇನ್ರಿ. ಅದ್ರಿಂದ y ಈಕ್ವಲ್ ಟು 16 ಮೈನಸ್ ಎಕ್ಸ್. ಎಕ್ಸ್ ಕಡೆ ಹೋದೇನ್ರಿ, ಅದು ಪ್ಲಸ್ ಇದ್ದಿದ್ ಮೈನಸ್ ಆಕೈತ್ರಿ. ಓಕೆ, ನಿನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದಂಗ ಅನ್ಸ್ತೈತಿ. 16 ಮೈನಸ್ ಎಕ್ಸ್ ಮಾಡ್ಕೊಂಡಿ, ಆಮ್ಯಾಗ ಏನ್ ಮಾಡಿದಿ, ಇದನ್ನ ಇಲ್ಲಿ ತುಂಬಿದಿ. ನೆಕ್ಸ್ಟ್ ರೀ 3x ಬರ್ಕೊಂಡ್ರಿ. 3x ಪ್ಲಸ್ 2 ಇಂಟು 16 ಮೈನಸ್ ಎಕ್ಸ್ ಬರ್ತದೆ. ನೀನು ಮಾಡಿದಿ. ಆದ್ರೆ ಇದು ಯಾವ ಮೆಥಡ್? ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಐತ್ರಿ. ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಬರ್ತೈತಿ. ಇದು ಅಫ್ಕೋರ್ಸ್ ಬರ್ತೈತಿ. ಇದು ನಾವು ಈಗ ಎಲಿಮಿನೇಷನ್ ಮೆಥಡ್ ನೋಡಕತ್ತೇವಲ್ಲ. ಸಬ್ಸ್ಟಿಟ್ಯೂಷನ್ ಮೆಥಡ್ ನಾ ಹೇಳ್ತೇನೆ. ಎಲಿಮಿನೇಷನ್ ಮೆಥಡ್ ಯಾರು ಹೇಳ್ತಾರೆ? ನಾ ಹೇಳ್ತೇನ್ರಿ. ಪ್ರಜ್ವಲ್ ತಹಶೀಲ್ದಾರ್ ಹೇಳು. ಎಕ್ಸ್ ಎರಡು ಸಮೀಕರಣದ ಎಕ್ಸ್ ಸಮ ಮಾಡ್ಕೋದ್ರಿ. ಆಯ್ತ್ರಿ, ಅವ್ ಸಮ ಮಾಡ್ಕೊಂಡ್ ನಂತರ್ರಿ ಚಿಹ್ನೆಗಳು ಹೇಳಿ ಅಂದ್ರ 3x ಕ್ಯಾನ್ಸಲ್ ಆತಿತ್ರಿ. ಸಮ ಅಂದ್ರೆ ಹೆಂಗ್ ಮಾಡ್ಕೊಳ್ಳೋದು? ಅದ ಎಕ್ಸ್ ಪ್ಲಸ್ ವೈ ಐತಿ, ಅದಕ್ಕ 3 ಗುಣಾಕಾರ ಮಾಡುದ್ರಿ. ಅದನ್ನ ಹೇಳಿಲ್ಲ ಮತ್ ನೀನ್ ಮೊದ್ಲ. ಓಕೆ, ಇದನ್ನೇನ್ ಮಾಡ್ಲಾನು? ಒಂದನೇ ಸಮೀಕರಣಕ್ಕೆ ಏನ್ ಮಾಡ್ಲಿ? ಓಕೆ ಏನ್ ಮಾಡ್ಲಿ? ಅದು ಎಕ್ಸ್ ಸಮ ಮಾಡ್ಕೋಬೇಕಾದ್ರೆ 3 ಗುಣಿಸ್ಬೇಕ್ರಿ. 3 ಗುಣಿಸೋದ್ರೆ ಯಾವ ಭಾಗಕ್ಕೆ ಗುಣಿಸ್ಬೇಕು? ನಾನು ಒಂದ್ ಸಮೀಕರಣ ಐತಿ, 3 ಗುಣಿಸೋದ್ರೆ ಏನ್ ಮಾಡೋದು? ಎರಡು ಸೈಡ್ 3 ಗುಣಕಾರ ಬೇಕ್ರಿ. 16 ಮತ್ತೆ ಎಕ್ಸ್ ಪ್ಲಸ್ ವೈ ಎರಡಕ್ಕೂ 3 ಗುಣಕಬೇಕ್ರಿ. ಸೊ ಒಂದನೇ ಸಮೀಕರಣ ಒಬ್ರೆ ಹೇಳಿ. ಓಕೆ, ಕಂಟಿನ್ಯೂ ಮಾಡು. 3 ಇಂಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು? ನಾನು ಈ ಕಡೆ 3 ಗುಣಿಸ್ಬೇಕು. 3 ಇಂಟು ಈಗೇನ್ ಬಂತಿದ್ದು? ಇದೇನಾಯ್ತು? 3x ಪ್ಲಸ್ 3y ಇಸ್ ಈಕ್ವಲ್ ಟು 48. ಇದಕ್ಕೆ ನಾನು ಏನ್ ಕರಿತೀನಿ? ಸಮೀಕರಣ 3 ಅಂತ ಕರಿತೀನಿ. ಒಂದನೇದ್ರಿಂದನೇ ಬಂದಿದ್ದು. ಈಗ ಸಮೀಕರಣ 2 ಬರ್ಕೊಂಡ್ರಿ, ಮತ್ತ ಅದ ಚಿಹ್ನೆಗಳು ತೆಗಿನು ಬದಲಾಸ್ಕೊಂಡ್ರಿ. ಓಕೆ, ಈಗ ಎರಡನೇ ಸಮೀಕರಣ ಇಲ್ಲಿ ಬರ್ಕೋತೀನಿ. ಹೆಂಗ್ ಬರ್ಕೋತೀನಿ ಅನ್ನೋ ಸ್ವಲ್ಪ ಅಪ್ತಿ ಬದಲಿ ಮಾಡ್ಕೋತೀನಿ. 3x ಪ್ಲಸ್ 2y ಈಕ್ವಲ್ ಟು 39. ಈಗ ಏನ್ ಮಾಡ್ಲಿ? ತೆಳಕಿನ ಚಿಹ್ನೆ ಬದಲಾಸ್ಕೋದ್ರಿ. ಚಿಹ್ನೆ ಯಾಕೆ ಬದಲಾಸೋದು? 3x ಕ್ಯಾನ್ಸಲ್. ಒಂದ್ ನಿಮಿಷ, ಚಿಹ್ನೆ ಯಾಕೆ ಬದಲಾಸೋದು? ಅಂದ್ರೆ 3x ಕ್ಯಾನ್ಸಲ್ ಸಿಕ್ತಿತ್ರಿ ನಮಗ್ರಿ. ಬಟ್ ಹಂಗ ಹೆಂಗ್ ಬೇಕಾದಂಗ ಚಿಹ್ನೆ ಬದಲಾಸ್ಕೋಬಹುದು ನಾನು. ಇಲ್ರಿ, ಅದೇ y is equal to ರೂಪ ಬರ್ಕೋದ್ರಿ. ಸರ್, ಅಲ್ಲಿ ಒಂದನೇ ಸಮೀಕರಣಲಿಂದ ಎರಡನೇ ಸಮೀಕರಣಕ್ಕೆ ಮೈನಸ್ ಮಾಡ್ಬೇಕ್ರಿ. ಸಂಪತ್ ಸಮಾನ ಚಿಹ್ನೆ ಚೇಂಜ್ ಮಾಡೋದ್ರಿ. ಸಂಪತ್ ಏನ್ ಹೇಳಾಕತ್ತ ಕೇಳ್ರಲ್ಲಿ. ನಾವ್ ನೆನ್ಪಿರ್ಲಿ, ನಾವೇನ್ ಉಪಯೋಗಿಸ್ಕೋಬಹುದು? ಸಮ ಅಂಶಗಳಿಂದ ಸಮಾನ ಅಂಶಗಳನ್ನ ಕಳಿಬಹುದು, ಕೂಡಿಸಬಹುದು ಅಷ್ಟೇ. ನಮ್ಗ ಚಿಹ್ನೆ ಅದ್ಲ ಬದ್ಲ ಏನೋ ಗೊತ್ತಿಲ್ಲ ನಮಗಿನ್ನ. ಬರೀ ನಾ ಏನ್ ಮಾಡ್ಬೇಕು? ಸಮಾನ ಅಂಶದಿಂದ ಸಮಾನ ಅಂಶ ಕಳಿಬೇಕು ಅಷ್ಟೇ. ಅಂದ್ರೆ ನಾನು ಈ ಎಡಭಾಗದಿಂದ ಎಡಭಾಗ ಕಳೆದಾಗ ಏನ್ ಸಿಗ್ಬೇಕು ನಮಗ್? ಬಲಭಾಗದಿಂದ ಬಲಭಾಗ ಕಳೆದ. ನಾ ತಕಡಿ ತೋರಿಸಿದ್ನ ನಿಮ್ಗೆ. ಎಡಭಾಗಕ್ಕೆ ಎಡಭಾಗ ಕೂಡಿಸ್ಬೋದು, ಬಲಭಾಗ ಕೂಡಿಸ್ಬೋದು, ಅಥವಾ ಎಡಭಾಗದ ಎಡಭಾಗ ಕಳಿಬಹುದು. ಸೊ ನಾ ಏನ್ ಮಾಡ್ತೀನಿ? ಇದನ್ನ ಕಳಿತೇನೆ. ಇದನ್ನ ಈ 3x ಪ್ಲಸ್ 3y ದಿಂದ ಇದನ್ನ ಕಳಿತೇನೆ. ನಾ ಇದನ್ನ ಹೆಂಗ್ ಕಳಿತೀನಿ? 3x ಪ್ಲಸ್ 3y ದಿಂದ ಇದನ್ನ ಕಳಿತೇನೆ. ನಾನು ಎದನ್ನ ಕಳಿತೇನಿ? 3x ಪ್ಲಸ್ 2y ನ ಕಳಿತೇನೆ. ಅವಾಗ ಏನ್ ಉಳಿಬೇಕು? ಈ ಕಳಿಬೇಕಾದ್ರೆ ಏನಾಕೈತಿ ನೋಡ್ರಿ, ಇದು ಎಲ್ಲದಕ್ಕೂ ಮೈನಸ್ ಐತದಲ್ಲ ಇದು. ಸೊ ಇದೇನಾಕೈತಿ? ಇದಕ್ಕೂ ಮೈನಸ್ ಆಕೈತಿ, ಇದಕ್ಕೂ ಮೈನಸ್. 3x minus 2y. ಇದನ್ನೇ ಮಾಡೋದಕ್ಕೆ ನಾವು ಚಿಹ್ನೆ ಬದಲಾಯಿಸೋದು ಅಂತ ಹೇಳ್ತಾರೆ ನೋಡಿ. ಇದನ್ನ ಮಾಡ್ತಿಲ್ಲ. ಇದನ್ನೇನ್ ಮೈನಸ್, ಇದು ಮೈನಸ್ ಆಯ್ತು, ಇದು ಮೈನಸ್ ಆಯ್ತು. ಸಪೋಸ್ ಇದೇನಾದ್ರೂ ಮೈನಸ್ ಇತ್ತು ಅಂತ ತಿಳ್ಕೊರಿ, ಅವಾಗ ಏನಾಕಿತ್ತು? ಮೈನಸ್ ಆಫ್ ಮೈನಸ್ ಏನಾಕಿತ್ತು? ಇದನ್ನ ಮಾಡೋ ಸಲುವಾಗಿ ನಾವೇನಂತೇವಿ? ಚಿಹ್ನೆ ಬದಲಾಯಿಸೋದು. ಯಾಕೆ ಚಿಹ್ನೆ ಬದಲಾಯಿಸೋದು? ನಾವ್ ಇಡೀ ಎರಡನೇ ಸಮೀಕರಣವನ್ನ ಕಳೆಯಾಕತ್ತೇವೆ, ವ್ಯವಕಲನ ಮಾಡಾಕತ್ತೇವೆ. ವ್ಯವಕಲನ ಮಾಡೋ ಸಲುವಾಗಿ ನಾವು ಪ್ರತಿಯೊಂದು ಚಿಹ್ನೆಗಳು ಏನಾಕವು? ರಿವರ್ಸ್ ಆಗ್ತಾವ. ಓಕೆ, ಸೊ ಇದೇನಾಕತಿ? ಇದು ಮೈನಸ್ ಆಕತಿ, ಇದು ಮೈನಸ್ ಆಕತಿ, ಇದು ಮೈನಸ್ ಆಕತಿ. ಸೊ ಈಗ 3x ಮೈನಸ್ 3x ಏನಾಯ್ತು?
0 ಆಯ್ತು. 2 y ಹೋದ್ರೆ y. 39 ಹೋದ್ರೆ 9 ಉಳಿತು. 9. ಸೊ y equal to 9 ಸೀದಾ ಬಂದ ಬಿಡ್ತೇನೆ ನಾನು. ಈಗ ನಾನು ಒಂದನೇ ಸಮೀಕರಣಕ್ಕೆ ಹೋಗ್ತೇನೆ. y equal to 9 ಸಮೀಕರಣ ಒಂದೇ ಸಮೀಕರಣದಾಗ ಆದೇಶಿಸಬೇಕು. ಒಂದರಲ್ಲಿ ಆದೇಶಿಸಿ ನಮಗೇನ್ ಸಿಕ್ತು, ಆದೇಶ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದಷ್ಟ ಸಬ್ಸ್ಟಿಟ್ಯೂಟ್ ಪಾರ್ಟ್, ಪೂರ್ತಿ ಎಲ್ಲ ಸಬ್ಸ್ಟಿಟ್ಯೂಟ್ ಪ್ಲಸ್ 9 ಈಸ್ ಈಕ್ವಲ್ ಟು 16. ಆದ್ದರಿಂದ ಈಗ ಹಾಕಿ ನೋಡೋಣ. ಈಗ 7 ಪ್ಲಸ್ y ಈಕ್ವಲ್ ಟು 9 16 ಆಯ್ತು. ಎರಡನೇ ಸಮೀಕರಣದಾಗ ಹಾಕಿ ನೋಡೋಣ. ಈಗ 2 ಇಂಟು y ಎಷ್ಟೈತಿ 9 ಐತಿ, ಪ್ಲಸ್ 3 ಇಂಟು x ಎಷ್ಟೈತಿ 7 ಐತಿ, ಇಸ್ ಈಕ್ವಲ್ ಟು 18 18 ಪ್ಲಸ್ 3 21 ಈಕ್ವಲ್ ಟು 39. ಕರೆಕ್ಟ್ ಐತ್ರಿ. therefore x is equal to 7, y equal to 9. ಸೊ ಇಲ್ಲಿ ಏನ್ ಕ್ಲೆವರ್ ಟೆಕ್ನಿಕ್ ಇತ್ತು, ಇಲ್ಲಿ ಕ್ಲೆವರ್ ಟೆಕ್ನಿಕ್ ಏನಿತ್ತಪ್ಪ ಅಂತಂದ್ರ ಸಮೀಕರಣ 1 ನಾನು 3ರಿಂದ ಏನ್ ಮಾಡ್ಕೊಂಡಿ ಗುಣಿಸ್ಕೊಂಡೆ. ಆಮೇಲೆ ನಾನು ಹೆಂಗ್ ಗುಣಿಸೋದು, ಸಮೀಕರಣವನ್ನು ಗುಣಿಸೋದು ಅಂದ್ರೆ ಹಂಗ ಸುಮ್ನೆ ಗುಣಿಸಕ್ ಬರಂಗಿಲ್ಲ. ಎಡಭಾಗಕ್ಕೂ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು, ಬಲಭಾಗಕ್ಕೂ ಅದೇ. ಅವಾಗ ಮಾತ್ರ ಸಮೀಕರಣ ಇದ್ದಿದ್ದು ಸಮೀಕರಣ ಉಳಿತೈತಿ, ಇದ್ರಕ ಅಸಮೀಕರಣ ಆಗ್ತದದು. ತಕಡಿ ಮ್ಯಾಲ ಕೆಳಗ ಆಗ್ತದ ಅವಾಗ ಅದು ಸಮೀಕರಣದ ಕೆಟ್ಟ ಬಿಡ್ತೈತಿ. ಸೊ ಯಾವತ್ತು ಇದಕ್ಕಿದು ಸಮ ಐತಿ ಅಂತ ಅಂದಾಗ ನಾನು ಅದನ್ನ ಸಮಾನ ಮೇಂಟೈನ್ ಮಾಡ್ಕೊಂಡು ಹೋದಾಗ ನನಗದು ಕರೆಕ್ಟ್ ಬರ್ತದೆ. ಸೊ ರೈಟ್. ಸೊ ಮೇನ್ ಟೆಕ್ನಿಕ್ ಏನಿತ್ತು ಇಲ್ಲಿ, ಮೇನ್ ಟೆಕ್ನಿಕ್ ನಾನು 3 ದಿಂದ ಗುಣಿಸಿದ್ನಿ ಒಂದನೇ ಸಮೀಕರಣದ ಎಡಭಾಗ ಮತ್ತು ಬಲಭಾಗಕ್ಕೆ. ಯಾಕೆ ಗುಣಿಸಿದ್ನಿ, 3x ಆಯ್ತು. 3x ಆದ ಕೂಡಲೇ ನನಗೆ ಇನ್ನೊಂದ್ ರೀತಿಯಿಂದ ಮಾಡ್ಬೋದಾಗಿತ್ತು. ನಾನು ಒಂದನೇ ಸಮೀಕರಣವನ್ನ 2ರಿಂದ ಗುಣಿಸಬಹುದಾಗಿತ್ತು. ಅನೇಕ ರೀತಿಯಿಂದ ಮಾಡ್ಬೋದು ನೋಡ್ರಿ. ಹೆಂಗ್ ತೋರಿಸ್ತೇನೆ ನಾನು. x ಪ್ಲಸ್ y ಇಸ್ ಈಕ್ವಲ್ ಟು x ಪ್ಲಸ್ y ಈಕ್ವಲ್ ಟು 16 ಇತ್ತು. ಆಮೇಲೆ ಏನಿತ್ತು 3x ಪ್ಲಸ್ 2y ಇಸ್ ಈಕ್ವಲ್ ಟು, ಅದನ್ನ ರಿವರ್ಸ್ ಮಾಡ್ಕೊಂಡಿದ್ದೆ ನಾನು. ಇಲ್ಲಿ ಎಷ್ಟಿತ್ತು 3x ಪ್ಲಸ್ 2y ಇಸ್ ಈಕ್ವಲ್ ಟು ಎಷ್ಟಿತ್ತು 39. ಈಗ ನಾನು ಏನ್ ಮಾಡ್ತೇನೆ ನೋಡ್ರಿ, ಮೊದಲನೇ ಸಮೀಕರಣಕ್ಕ -2ರಿಂದ ಗುಣಿಸ್ತೇನೆ ನೋಡ್ರಿ. ಈಗ ಈಕ್ವೇಶನ್ 1 -2ರಿಂದ ಗುಣಿಸ್ತೇನೆ ನೋಡ್ರಿ. -2ರಿಂದ ಗುಣಿಸ್ತೇನೆ. ಏನಾಯ್ತು, -2x ಆಮೇಲೆ -2 ಇಂಟು y, -2y ಮೈನಸ್ 32. ಇನ್ನು ಎರಡನೇ ಸಮೀಕರಣ ಹೆಂಗಿತ್ತು ಹಂಗ ಬರ್ಕೋತೇನೆ. 3x ಪ್ಲಸ್ 2y ಪ್ಲಸ್ 2y 39. ಈಗ ನಾ ಏನ್ ಮಾಡ್ತೇನೆ, ಸಮೀಕರಣಗಳನ್ನ ಕಳೆಯಂಗಿಲ್ಲ, ನಾನು ಸಿಂಪ್ಲಿ ಕೂಡಿಸ್ತೇನೆ. ಈಗ ಕೂಡಿಸ್ಬಿಡ್ತೇನೆ, ಇದನ್ನ ಪ್ಲಸ್ ಮಾಡ್ತೇನೆ. ಪ್ಲಸ್ ಮಾಡಿದಾಗ ಏನಾಯ್ತು, -2y ಪ್ಲಸ್ 2y 0 ಆಯ್ತು. 3x ಪ್ಲಸ್ -2x 39 ಮೈನಸ್ 32 7 ಆಯ್ತು. ಮಾಡ್ಬೋದು. ಇದೇ ಒಂದೇ ರೀತಿಯಿಂದ ಸರ್ ಇದು ಎರಡನೇ ಸಮೀಕರಣಕ್ಕೆ ಆದೇಶಿಸಿದಾಗ ಬೆಲೆ ಬಂದಾವಲ್ರಿ, ಎರಡನೇ ಸಮೀಕರಣಕ್ಕೆ ಆದೇಶಿಸಿದಾಗ ಸಮೀಕರಣ ನಾಲ್ಕನೇ ಸಮೀಕರಣ ಯಾವ ಬೇಕಾದ ಸಮೀಕರಣದಾಗ ಆದೇಶಿಸಿದನ್, ಬೇಕಾದ ಸಮೀಕರಣ ಹೇಳಿ. ಯಾವ್ದಕ್ಕೆ ಆದೇಶ ಬರ್ತೈತ್ರಿ, ಎಲ್ಲಿ ಬರ್ತೈತಿ? ಫಾರ್ ಎಕ್ಸಾಂಪಲ್ 3 ಇಂಟು x ಜಗದ ಹಾಕ್ತೇನೆ ಇಲ್ಲಿ 7. 3 ಇಂಟು 7 ಪ್ಲಸ್ 2y ಈಕ್ವಲ್ ಟು 39. 3 ಒಳ್ಳೆ 21 ಪ್ಲಸ್ 2y ಈಕ್ವಲ್ ಟು 39. ಸೊ 2y ಈಕ್ವಲ್ ಟು 39 ಮೈನಸ್ 2y ಈಕ್ವಲ್ ಟು ಎಷ್ಟಾಗ್ತಿದ್ದು 9 9 18 ಈಕ್ವಲ್ ಟು 9. ಯಾವ್ದಕ್ಕೂ ಆದೇಶ, ನೋ ಪ್ರಾಬ್ಲಮ್. ಸರಿ ಭಾಗಿಸ್ಬಿಡ್ರಿ. ಬರ್ತೈತಿಲ್ಲ, ಬರ್ತೈತಿ. ಯಾಕೆ ಬರುದಿಲ್ಲ, ಎಲ್ಲಾ ಬರ್ತೈತಿ. ಯುಕ್ಲಿಡ್ ಏನ್ ಹೇಳಿದ, ನಿಮ್ಗೆ ಯುಕ್ಲಿಡ್ ಹೇಳೋದ್ರೆ ಹಾಕ್ಬೇಕು, ನಿಮ್ಗೆ ಗೊತ್ತೈತಿ, ಕಾಮನ್ ಸೆನ್ಸ್ ಅದು. ಅವ್ನು ಯುಕ್ಲಿಡ್ ಹೇಳಿದ್ರು ಎಷ್ಟು ಸಾಕಂತ. 2 ತಕಡೆದವಪ್ಪ, ಈ ಕಡೆ ಭಾಗ ಅರ್ಧ ಮಾಡಿದ್ನಿ, ಈ ಕಡೆ ಭಾಗ ಅರ್ಧ ಮಾಡಿದ್ನಿ, ಏನ ಮ್ಯಾಲ ಕೆಳಗ ಆಕತಿ ಇಲ್ಲ.
ಸಮ ಇದ್ದದ್ ಸಮಾನ ಉಳಿತೈತಿ. ಬರಬ್ಬರ್ ಬರ್ತೈತಿ, ಸಮಯ ಬರ್ತೈತಿ. ಭಾಗಿಸಿ ನೋಡೇ ಬಿಟ್ಟವನು ಬಿಡೋದು ಯಾಕಂತಾರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಷ್ಟಿತ್ತು 16. ಇದೆಷ್ಟಿತ್ತು 3x ಪ್ಲಸ್ 2y ಇಸ್ ಈಕ್ವಲ್ ಟು 39. ಹಾ, ಈಗ ನಾ ಏನ್ ಮಾಡ್ತೇನೆ ನೋಡ್ರಿ, ಈಗ ಎದಕ್ ಭಾಗಿಸ್ತೀನಿ ನಾನು? ಎರಡನೇ ಸಮೀಕರಣವನ್ನ 2ರಲ್ಲೇ ಭಾಗಿಸ್ತೇನೆ ನಾನು. ಯಾಕಂದ್ರೆ ಇದು ಏನಾಕೈತೆ ಅವಾಗ 2y ಇದ್ದಿದ್ದು ಏನಾಕೈತಿ y ಆಕೈತಿ. ಹೌದಾ? ಇದನ್ನ 2ರಲ್ಲೇ ಭಾಗಿಸ್ತೇನೆ ನಾನು. ಸೊ ಸಮೀಕರಣ 2 ಭಾಗಾಕಾರ 2 ಮಾಡೋಣ. 3 ಮಾಡಿದ್ರು ಬರ್ತೈತಿ, x ಆಕೈತಿ. 3 ಮಾಡ್ಲೋ 2 ಮಾಡ್ಲೋ, ಯಾವ್ದ್ ಮಾಡ್ಲಿ? 3 ಮಾಡ್ರಿ. 2 ಮಾಡ್ರಿ. ಇದನ್ನ ಮಾಡಿದಾಗ ನನಗೆ ಏನ್ ಸಿಗ್ತೈತಿ ನೋಡ್ರಿ. ಸೊ ಏನ್ ಸಿಕ್ತ ನನಗೆ 2ರಲ್ಲೇ ಭಾಗಿಸಿದ್ರೆ 2 ಕಡೆ 2ರಲ್ಲೇ ಭಾಗಿಸ್ಬೇಕು. ಅಂದ್ರೆ 3x ಪ್ಲಸ್ 2yಗೂ 2ರಲ್ಲೇ ಭಾಗಿಸ್ಬೇಕು, 39ಕ್ಕೂ 2ರಲ್ಲೇ ಭಾಗಿಸ್ಬೇಕು. ಇಡೀ ಎಲ್ಲದಕ್ಕೂ 2ರಲ್ಲೇ ಭಾಗಿಸ್ಬೇಕಂದ್ರೆ ಏನು? ಇದಕ್ಕೂ ಭಾಗಿಸ್ಬೇಕು, ಇದಕ್ಕೂ ಭಾಗಿಸ್ಬೇಕು, ಪ್ರತಿಯೊಂದು ಟರ್ಮ್ಗೂ ಭಾಗಿಸ್ಬೇಕು ಪ್ಲಸ್ ಇದ್ದಾಗ. ಹೌದಲ್ಲ? ಸೊ ಎಷ್ಟಾತಿದು 3x/2 ಪ್ಲಸ್ 2y/2 ಅಂದ್ರೆ ಎಷ್ಟಾಯ್ತು? y is equal to 39/2. ಇದು ನನಗ 3ನೇ ಸಿಕ್ತು. ಎರಡನೇದನ್ನ ಇನ್ನೊಂದು ರೂಪ ಇದೆ, 3ನೇ ಹೊಸ ಸಮೀಕರಣ ಏನಲ್ಲ. ಈಗ ನಾನು ಏನ್ ಬರ್ಕೋತೀನಿ, ಒಂದ್ರ ಕೆಳಗೆ ಒಂದ್ ಬರ್ಕೋತೀನಿ ನೋಡ್ರಿ. x ಪ್ಲಸ್ y ಈಕ್ವಲ್ ಟು 16. ಆಮೇಲೆ ಇದು 3x/2 ಪ್ಲಸ್ y ಈಕ್ವಲ್ ಟು 39/2. ಕಳಿಯೋಣ ಈಗೇನ್ ಮಾಡು, ಕಳಿಯಬೇಕೀಗ. ಕಳಿಬೇಕಾದ್ರೆ ಇದು ಮೈನಸ್ ಆಯ್ತು, ಮೈನಸ್ ಆಯ್ತು, ಮೈನಸ್ ಆಯ್ತು. ಸೊ ಪ್ಲಸ್ y ಮೈನಸ್ y ಹೋಗಿ 0 ಆಯ್ತು. ಎಕ್ಸ್ ಒಳಗ 3/2x ಇದು 3x/2 ಅಂದ್ರೆ ಏನು? 3/2x 1.5x 1.5x ಹಿಂಗಂದ್ರು ಒಂದ, 3x/2 ಅಂದ್ರು ಒಂದ, 1.5x ಅಂದ್ರು ಒಂದ, ಎಲ್ಲ ಒಂದ ಇದು. ಸೊ ಎಕ್ಸ್ ಒಳಗ 1.5x ಹೋತಂದ್ರ ಮೈನಸ್ ಅರ್ಧ ಎಕ್ಸ್ ಉಳಿತೈತಿ ನೋಡ್ರಿ. ಮೈನಸ್ x/2 ಉಳಿತೈತಿ. ಯಾಕಂದ್ರೆ ಮಾಡಿ ನೋಡ್ರಿ, ಎಕ್ಸ್ ಮೈನಸ್ 3x/2. ಈಗ ಲಸ ಎಷ್ಟು ಬಂತಿಲ್ಲಿ? 2 ಬರ್ತೈತ್ರಿ. ಇಲ್ಲಿ 2 1 ಇದು 2 2x ಆಯ್ತು, ಮೈನಸ್ 3x ಆಯ್ತು. ಎಷ್ಟಾಯ್ತು? 2x ಮೈನಸ್ x/2. ಅದನ್ನ ಡೈರೆಕ್ಟ್ ಬರ್ದೆ ನೋಡಿ. ಯಾಕಂದ್ರೆ ಇಲ್ಲಿ x ಐತಿ, ಮೈನಸ್ dx ಐತಿ. x ದಾಗ dx ಹೋತಂದ್ರ ಅರ್ಧ x ಉಳಿತೈತಿ. ಮೈನಸ್ y ಕ್ಯಾನ್ಸಲ್ ಆಯ್ತು. ಇಸ್ ಈಕ್ವಲ್ ಟು ಇದು 16 39/2 ಹೋತು. 39/2 ಅಂದ್ರೆ ಎಷ್ಟು? ಆಕ್ಚುಲಿ 19 ಉಳಿತೈತಿ ನೋಡ್ರಿ. 16 ಇಲ್ಲಿ 1 ಐತಿ, ಇಲ್ಲಿ 2 ಲಸ ಬಂತು. 1 2 2 1 16 32 32 ಸೊ ಮೈನಸ್ 7/2. ಸೊ ಈ ಮೈನಸ್ 7/2 ಅಂದ್ರೆ ಎಷ್ಟು? ಮೈನಸ್ 3 ಮೈನಸ್ 7/2 ಅಂತ ಬರ್ಕೋತೀನಿ. ಸೊ ಮೈನಸ್ ಈಗೇನಾಯ್ತು? ಮೈನಸ್ x/2 ಮೈನಸ್ 7/2 ಸಮ ಆತಂದ್ರೆ ನಾ 2 ಕಡೆ ಮೈನಸ್ 1 ಗುಣಿಸ್ಕೋತೀನಿ. ಕ್ಯಾನ್ಸಲ್ ಆಕೈತಿ. x/2 ಈಕ್ವಲ್ ಟು 7/2 ಆಯ್ತು. ಈ 2 ಕ್ಯಾನ್ಸಲ್ ಆಕೈತಿ ನೋಡ್ರಿ. ಇದು x ದ ಅರ್ಧ 7 ಮತ್ತ ಅಲ್ಲೇ ಬಂತು. ಎಲ್ಲಿ ನೀವ್ ಹೆಂಗ್ ಬೇಕಾದಂಗ್ ಹೋಗ್ರಿ, ನೀವು ತಪ್ಪಕ್ ಸಾಧ್ಯ ಇಲ್ಲ. ನೀವ್ ಹೆಂಗ್ ಬೇಕಾದಂಗ್ ಹೋಗ್ರಿ, ನೀವ್ ಏನ್ ಬೇಕಾದ್ ಮಾಡಿ. ನೀವ್ ಬೇಕಾದ್ರೆ ಇಲ್ಲಿ ಸಮೀಕರಣಗಳಿಗೆ ನೀವು 2ರ ಬದ್ಲಿ 3ರಲ್ಲೇ ಭಾಗಿಸ್ರಿ, ಅದು ಅಷ್ಟೇ ಬರ್ತದೆ. ಓಕೆ, ಆದ್ರೆ ಇವೆಲ್ಲ ಏನಕ್ಕ ಸ್ವಲ್ಪ ಭಿನ್ನ ರಾಶಿ ಇದು ಲೆಕ್ಕ ನಿಮ್ಗೆ ಸ್ವಲ್ಪ ಕಠಿಣ ಆಕೈತಿ. ಯಾವ್ದು ಈಸಿ ಆಕೈತಿ ಅದನ್ನ ನೋಡ್ಬೇಕು. ಒಂದ್ ಸ್ವಲ್ಪ ಈಸಿ ಯಾವ್ದು ಈಸಿ ನಮಗ ಅವಾಗ ಈಸಿ ಸಿಂಪ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬಿಟ್ರೆ ಈಸಿ ರೈಟ್. ಗುಡ್ ಗುಡ್ ಗುಡ್. ಬಾಳ ಟೈಮ್ ಆಗೈತಿ. ಈಗ ಇಲ್ಲಿಗೆ ಕ್ಲಾಸ್ ನಿಲ್ಸೋನು. ಒಂದ ಹೋಮ್ವರ್ಕ್ ಕೊಡ್ತೇನೆ.